நான் கர்ம பலனை அளிப்பவனாவேன், நீதியை வழங்குவேன். ஆகையால்
ಸರ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಆದ್ರೆ ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ಏನ್ ರೆಸ್ಪಾನ್ಸೇ ಬರ್ತಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಇಲ್ಲ ನಿಮ್ದು ಮ್ಯೂಟ್ ಆಗಿತ್ತಿಲ್ಲ. ನಾನು ಸುಮಾರು ಸರಿ ಹೇಳಿದೆ, ಬಟ್ ಅಲ್ಲ ಮ್ಯೂಟ್ ಅಂದ್ರೆ ನಾನು ಇಲ್ಲಿ ಸಿಸ್ಟಮ್ ಇದೆಯಲ್ಲ ಇದ್ರಲ್ಲಿ ಆಫ್ ಮಾಡ್ಕೊಂಡಿದ್ದೆ. ಸರಿ, ನೀವು ಬರೋರ್ಗೆ ಯಾಕೆ ಸುಮ್ನೆ ಆ ಸೌಂಡ್ ಬರೋದು ಅಂತ ಹೇಳಿ ಆಫ್ ಮಾಡಿದ್ದೆ. ಸರಿ ಸರ್, ಆರಂಭ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಅಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓದೋಣವಾ? ಎರಡನೇ ಪಾದ. ಸಾಧನ ಪಾದಃ ತಪಸ್ವಾಧ್ಯಾಯ ಈಶ್ವರ ಪ್ರಣೀಧಾನಾನಿ ಕ್ರಿಯಾಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶತನೂಕರಣಾರ್ಥಶ್ಚ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಾಃ ಪಂಚಕ್ಲೇಶಾಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತತನು ವಿಚ್ಛಿನ್ನೋದಾರಾಣಾಂ ಅನಿತ್ಯಾಶುಚಿ ದುಃಖಾನಾತ್ಮಸು ನಿತ್ಯಶುಚಿ ಸುಖಾತ್ಮಖ್ಯಾತಿರ್ ಅವಿದ್ಯಾ ಖ್ಯಾತಿಃ ಅವಿದ್ಯಾ ದೃಗ್ದರ್ಶನ ಶಕ್ಯೋರ್ ಏಕಾತ್ಮ ಏವ ಅಸ್ಮಿತಾ ಸುಖಾನುಶಯೀ ರಾಗಃ ದುಃಖಾನುಶಯೀ ದ್ವೇಷಃ ಸ್ವರಸವಾಹಿ ವಿದೋಷಿ ಅಪಿ ತಥಾ ರೂಢೋ ಅಭಿನಿವೇಶಃ ತೇ ಪ್ರತಿಪ್ರಸ್ರವ ಹೇಯಾಃ ಸೂಕ್ಷ್ಮಾಃ ಧ್ಯಾನ ಹೇಯಾಸ್ತದ್ವೃತ್ತಯಃ ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮವೇದನೀಯಃ ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ ತೇ ಸಾಧಪರಿತಾಪಫಲಾಃ ಪುಣ್ಯಾಪುಣ್ಯಹೇತುತ್ವಾತ್ ಪರಿಣಾಮತಾಪಸಂಸ್ಕಾರ ದುಃಖೈರ್ಗುಣವೃತ್ತಿ ವಿರೋಧಾಚ್ಛ ದುಃಖಮೇವ ಸರ್ವಂ ವಿವೇಕಿನಃ ಹೇಯಂ ದುಃಖಮನಾಗತಂ द्रष्टृदृश्चयोः संयोगो हेय हेतुः प्रकाश क्रियास्थितिशीलं भूतेन्द्रियात्मकं भोगापवर्गार्थं दृश्यं विशेष लिंगामात्रलिंगानि गुणपर्वाणि द्रष्टा
ऋषिमात्रः शुद्धोऽपि प्रत्यायनुपश्यः तदर्थ एव दृश्यस्यात्मा कृतार्थं प्रति नष्टम् अपि अनष्टं तदन्यसाधारणत्वात् स्वस्वामिशक्त्योः स्वरूपो उपलब्धिहेतुः संयोगः तस्य हेतुर् अविद्या तदभावात् संयोगाभावो कानं तदृशेः कैवल्यं विवेकख्यातिः अविप्लवा हानोपायः तस्य सप्तदा प्रान्तभूमिः प्रज्ञा योगाङ्गानुष्ठानात् अशुद्धिक्षये ज्ञानदीप्तिभिः अविवेकख्यातेः ज्ञानदीप्तिः आविवेकाख्यातेः यमनियमासन प्राणायाम प्रत्याहार धारणा ध्यान समाधयोः अष्टावङ्गानि अहिंसा सत्य आस्तेय ब्रह्मचर्या परिग्रह यमः जातिदेशकाल समयान् अवच्छिन्नाः सार्वभौम महाव्रतं शौच संतोष तपः स्वाध्याय ईश्वर प्रणिधानानि नियमाः वितर्कबाधने प्रतिपक्षभावनं वितर्का हिंसादयः कृतकारिता अनुमोदिताः लोभ क्रोध मोहपूर्वक ऋतुमध्यादिमात्रा दुःख ज्ञाना अनन्तफला इति प्रतिपक्षभावनम् अहिंसा प्रतिष्ठायां तत्सन्निधो वैरत्यागः सत्य प्रतिष्ठायां क्रियार्थाश्रयत्वम् आस्तेय प्रतिष्ठायां अस्तेय प्रतिष्ठायां सर्वरत्नोपस्थानं ब्रह्मचर्य प्रतिष्ठायां वीर्य लाभः अपरिग्रहस्थैर्ये जन्म कथां संबोधः कथन्ता संबोधः अपरिग्रहस्थैर्य जन्म कथन्ता संबोधः अपरिग्रहस्थैर्ये जन्म कथन्ता संबोधः शौचात् स्वाङ्गजुगुप्सा परैर् असंसर्गः सत्त्वशुद्धि सौमनस्य एकाग्र इंद्रिय जयात्म दर्शन इंद्रियजय आत्मदर्शन योग्यत्वानि च संतोषात् अनुत्तमः सुखलाभः कायेन्द्रिय सिद्धिरशुद्धि क्षयात्तपसः स्वाध्यायाद अधिष्ठ देवता स्वाध्यायात् इष्टदेवता संप्रयोगः समाधि सिद्धिः ईश्वर प्रणिधानात् स्थिरसुखम् आसनं प्रयत्नशैथिल्यानन्त समापत्तिभ्यां ततो द्वन्द्वानभिघातः तस्मिन् सति श्वासप्रश्वासयोर् गतिविच्छेदः प्राणायामः बाह्याभ्यन्तरस्तम्भवृत्ति देशकालसंख्याभिः परिदृष्टो दीर्घसूक्ष्मः बाह्याभ्यन्तर विषयाक्षेपी चतुर्थः तदक्षीयते प्रकाशावरणं धारणासु च योग्यता मनसः स्वविषया संप्रयोगे चित्तस्य स्वानुरूपकारा इवेन्द्रियाणां प्रत्याहारः ततः परम वश्यतेन्द्रियाणाम् ततः ಪರಮಾವಶ್ಯತಾ ಇಂದ್ರಿಯಾಣಾಂ. ಒಟ್ಟು ಈಗ 106 ಸೂತ್ರಗಳಿದೆ. ಅದರಲ್ಲಿ ನಾವು 51 ಮೊದಲನೇ ಪಾದದಲ್ಲಿ ಮತ್ತು 55 ಎರಡನೇ ಪಾದದಲ್ಲಿ ಓದ್ತಾ ಇದ್ದೇವೆ. ಇವತ್ತು 6ನೇ ಸೂತ್ರದ ಚರ್ಚೆ. ದೃಗ್ದರ್ಶನಯೋಃ ಏಕಾತ್ಮತಾ ಇವ ಅಸ್ಮಿತಾ. ಇಲ್ಲಿ ದೃಕ್ ಮತ್ತು ದರ್ಶನ ಅಂತ ಹೇಳಿ ಎರಡು ಶಬ್ದವನ್ನು ಬಳಸಿದ್ದಾರೆ.
ದೃಕ್ಶಕ್ತಿ ದರ್ಶನ ಶಕ್ತಿ ಏತಯೋಃ ಏಕಾತ್ಮತಾ ಏಕೀಭಾವಃ ಏವ ಅಸ್ಮಿತಾ. ಅಸ್ಮಿತಾ ಶಬ್ದಕ್ಕೆ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಮೂರನೇ ಸೂತ್ರದಲ್ಲಿ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಪಂಚಕ್ಲೇಶಾ. ನಾಲ್ಕನೇ ಸೂತ್ರದಲ್ಲಿ ಅವಿದ್ಯಾ ಕ್ಷೇತ್ರಮುತ್ತರೇಶಾಂ ಪ್ರಸುಪ್ತದನು ವಿಚ್ಛಿನ್ನೋದಾರಾಣಾಂ. ಅವಿದ್ಯೆಯ ಅನುರೂಪವಾಗಿ ಉಳಿದಂತಹ 4 ಕ್ಲೇಶಗಳಿರ್ತವೆ. ಅವಿದ್ಯೆ ಗಾಢವಾಗಿದ್ದಷ್ಟು ಉಳಿದಂತಹ ಕ್ಲೇಶಗಳು ಗಾಢವಾಗಿರ್ತವೆ. ಅವಿದ್ಯೆ ಕ್ಷೀಣವಾಗಿ ತನುತ್ವವನ್ನು ಹೊಂದಿದಾಗ ಉಳಿದಂತಹ ಕ್ಲೇಶಗಳು ಕೂಡ ಕ್ಷೀಣ ತನುತ್ವವನ್ನು ಹೊಂದಿರ್ತವೆ ಅಂತ ಹೇಳಿ 4ನೇ ಸೂತ್ರದಲ್ಲಿ ಹೇಳಿದ್ರು. ಅದಾದ್ಮೇಲೆ 5ನೇ ಸೂತ್ರದಲ್ಲಿ ಅನಿತ್ಯ ಅಶುಚಿ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರ ವಿದ್ಯಾ ಅಂತ ಹೇಳಿ ಅವಿದ್ಯೆಯ ವಿಶ್ಲೇಷಣೆಯನ್ನ ಕೊಟ್ಟರು ಅಥವಾ ಲಕ್ಷಣವನ್ನ ಹೇಳಿದ್ದಾರೆ. ಈ ಲಕ್ಷಣ ಹೇಳಿದ ಆದ್ಮೇಲೆ ಮುಂದಿನ ಸೂತ್ರದಲ್ಲಿ 6ನೇ ಸೂತ್ರದಲ್ಲಿ ದೃಗ್ದರ್ಶನ ಶಕ್ತಿಯೋ ಏಕಾತ್ಮತಾ ಇವ ಅಸ್ಮಿತಾ. ಸೂತ್ರದಲ್ಲಿ ಯಥಾಕ್ರಮವಾಗಿ ಈಗ 2ನೆಯ ಕ್ಲೇಶವನ್ನು ಉಲ್ಲೇಖ ಮಾಡುತ್ತಿದ್ದಾರೆ. ಅಸ್ಮಿತಾ ನಾಮಕ ದೃಗ್ದರ್ಶನ ಶಕ್ತಿಯೋ ಏಕಾತ್ಮತಾ. ಭಾಷ್ಯೋತ್ತರ ಸರ್ ಒಂದ್ಸಲ. ದೃಗ್ದರ್ಶನ ಶಕ್ತ್ಯೋಃ ಏಕಾತ್ಮತಾ ಇವ ಅಸ್ಮಿತಃ. ಸರಿ, ಏಕಾತ್ಮತಾ ಇವ ಅಸ್ಮಿತಾ. ಸರಿ, ಇವ ಅಸ್ಮಿತಾ. ಪುರುಷೋ ದೃಕ್ಶಕ್ತಿಃ ಬುದ್ಧಿರ್ದರ್ಶನಶಕ್ತಿಃ ಇತ್ಯೇತಯೋಃ ಏಕಸ್ವರೂಪಾಪತ್ತಿ ಇವ ಅಸ್ಮಿತಾ ಕ್ಲೇಶ ಉಚ್ಯತೆ. ಭೋಕ್ತೃ ಭೋಗ್ಯಶಕ್ತ್ಯೋಃ ಅತ್ಯಂತ ವಿಭಕ್ತಯೋಃ ಅತ್ಯಂತ ಸಂಕೀರ್ಣಯೋಃ ಅವಿಭಾಗ ಪ್ರಾಪ್ತಾವಿವ ಸತ್ಯಾಂ ಭೋಗಃ ಕಲ್ಪತೆ. ಸ್ವರೂಪ ಪ್ರತಿಲಂಭೆ ತು ತಯೋಃ ಕೈವಲ್ಯಮೇವ ಭವತಿ. ಕುತೋ ಭೋಗ ಇತಿ ತಥಾ ಚ ಉಕ್ತಂ. ಬುದ್ಧಿತಃ ಪರಂ ಪುರುಷಂ ಆಕಾರಶೀಲ ವಿದ್ಯಾದಿಭಿಃ ವಿಭಕ್ತಂ ಅಪಶ್ಯನ್ ಕುರ್ಯಾತ್ ತತ್ರ ಆತ್ಮ ಬುದ್ಧಿಂ ಮೋಹೇನ ಇತಿ. ಈ ಸೂತ್ರದಲ್ಲಿ ದೃಗ್ದರ್ಶನ ಶಕ್ತಿಯೋ ಏಕಾತ್ಮತಾ ಇವ ಅಸ್ಮಿತಾ ಅನ್ನುವಂತಹ ಭಾಗದಲ್ಲಿ ಪುರುಷ ದೃಕ್ಶಕ್ತಿ, ಯಾರು ಜೀವಾತ್ಮ ಎಂದು ಕರೆಯಲ್ಪಡ್ತಾನೋ ಅಂತಹ ಜೀವಾತ್ಮನನ್ನ ಇಲ್ಲಿ ದೃಕ್ಶಕ್ತಿ ಎಂಬ ಶಬ್ದದಿಂದ ಉಲ್ಲೇಖ ಮಾಡಿದ್ದಾರೆ. ಪುರುಷ ದೃಕ್ಶಕ್ತಿ. ಈ ದೃಕ್ಶಕ್ತಿ ಆದಂಥವನು ಅಪರಿಣಾಮಿಯಾಗಿರ್ತಾನೆ. ಅವನು ಎಲ್ಲ ಕಾಲದಲ್ಲಿಯೂ ಒಂದೇ ರೂಪವನ್ನು ಹೊಂದಿರ್ತಾನೆ ಮತ್ತು ಭೋಕ್ತನಾಗಿರ್ತಾನೆ. ಸಾಂಖ್ಯರ ಪ್ರಕಾರ ಅಥವಾ ಯೋಗಶಾಸ್ತ್ರದ ಪ್ರಕಾರ ಪುರುಷನಿಗೆ ಭೋಕ್ತೃತ್ವವನ್ನು ಹೇಳಿದ್ದಾರೆ. ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ, ವೇದಾಂತದಲ್ಲಿ ಪುರುಷನಿಗೆ ಯಾವುದೇ ಗುಣಧರ್ಮವನ್ನು ಅವರು ಹೇಳುವುದಿಲ್ಲ. ಪುರುಷ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವಗುಣ ಶೂನ್ಯ, ಈ ರೀತಿಯ ಶಬ್ದಗಳನ್ನು ಬಳಸಿದ್ದಾರೆ. ಅಂದರೆ ಜೀವಾತ್ಮನಿಗೆ ಯಾವುದೇ ರೀತಿಯ ಗುಣಧರ್ಮಗಳಿಲ್ಲ. ಆದ್ರೆ ಸಾಂಖ್ಯರು ಮತ್ತು ಯೋಗ ದರ್ಶನದ ಪ್ರಕಾರ ಪುರುಷನಿಗೆ ಭೋಕ್ತೃತ್ವವನ್ನ ಮಾತ್ರ ಹೇಳ್ತಾರೆ, ಕರ್ತೃತ್ವ ಹೇಳುವುದಿಲ್ಲ. ಕರ್ತೃತ್ವ ಪ್ರಕೃತಿಯಲ್ಲಿದೆ, ಪುರುಷ ಭೋಕ್ತಾ ಅನ್ನುವಂತಹ ಮಾತನ್ನ ಹೇಳ್ತಾರೆ. ದೃಕ್ಶಕ್ತಿ ಪುರುಷ ದೃಕ್ಶಕ್ತಿ ಬುದ್ಧಿದರ್ಶನ ಶಕ್ತಿ ಬುದ್ಧಿ ದರ್ಶನ ಶಕ್ತಿ. ಇಲ್ಲಿ ಪ್ರಕೃತಿಯಿಂದ ಸೃಷ್ಟಿಯಾದಂತಹ ಬುದ್ಧಿಯು ದರ್ಶನ ಶಕ್ತಿ. ಹೀಗೆ ದೃಕ್ ಮತ್ತು ದರ್ಶನ, ಜೀವಾತ್ಮ ಮತ್ತು ಬುದ್ಧಿ, ಇವೆರಡನ್ನ ಒಂದರ ಮೇಲೊಂದು ಒಂದರ ಒಳಗೊಂದು ಅರ್ಥ ಮಾಡಿಕೊಳ್ಳುವುದೇ ಏಕಾತ್ಮತಾ ಇವ. ಎರಡೂ ಒಂದೇ ಎಂಬ ಪರಿಜ್ಞಾನ ಇದೆಯಲ್ಲ, ಅದನ್ನ ಅಸ್ಮಿತಾ ಅಂತ ಕರೀತಾರೆ.
ಬುದ್ಧಿಯನ್ನ ಪುರುಷನಲ್ಲಿ ಆವಾಹನೆ ಮಾಡಿ ಅಥವಾ ಪುರುಷನನ್ನ ಬುದ್ಧಿಯಲ್ಲಿ ಆವಾಹನೆ ಮಾಡಿ ಅರ್ಥೈಸಿಕೊಳ್ಳುವಂಥದ್ದೇ ಅಸ್ಮಿತಾ. ಇತಿ ಏತಯೋಃ ಏಕಸ್ವರೂಪಾಪತ್ತಿಃ ಇವ ಅಸ್ಮಿತಾ ಕ್ಲೇಶಃ ಉಚ್ಯತೆ. ಪುರುಷನಲ್ಲಿ ಬುದ್ಧಿಯ ಗುಣ ಇಲ್ಲ, ಬುದ್ಧಿಯಲ್ಲಿ ಪುರುಷದ ಚೈತನ್ಯ ಗುಣ ಇಲ್ಲ ಎಂಬುದು ವಾಸ್ತವಿಕವಾದ್ರೂ ಕೂಡ, ಎಂಬುದು ತ್ರಿಕಾಲ ಸತ್ಯವಾದರೂ ಕೂಡ ಅವಿದ್ಯೆಯ ಕಾರಣದಿಂದ ಈ ರೀತಿಯ ಅಸ್ಮಿತೆಯನ್ನ ಹೊಂದುತ್ತೇವೆ. ಸೊ ಇಲ್ಲಿ ಗಮನಿಸಬೇಕಾದದ್ದು ಅವಿದ್ಯೆಯ ಕಾರಣದಿಂದ ಅಸ್ಮಿತೆ. ಈ ಅಸ್ಮಿತೆಯ ಫಲ ಏನು? ಪುರುಷನಲ್ಲಿ ಮತ್ತು ಬುದ್ಧಿಯಲ್ಲಿ ಒಂದೇ ಎಂಬಂತಹ ಗ್ರಹಣೆಯನ್ನ ಮಾಡುವುದು. ಪುರುಷ ಬುದ್ಧಿ ಎರಡು ಒಂದೇ ಎಂಬ ಗ್ರಹಣೆಯನ್ನು ಮಾಡುವುದು. ಭೋಗ್ಯ ಅಲ್ಲ, ಹೇಳಿ. ಪುರುಷ ಮತ್ತೆ ಪ್ರಕೃತಿ ಇತ್ತದು. ಆದ್ರೆ ಇಲ್ಲಿ ಬುದ್ಧಿ ಅನ್ನೋದು ಯಾವ್ದು ಬಂತು? ಬುದ್ಧಿ ಎಲ್ಲಿ ಬರ್ತದೆ? ಪ್ರಕೃತೇರ್ ಮಹಾನ್ ತತಃ ಅಹಂಕಾರ ತತಸ್ತನ್ಮಾತ್ರಾಣಿ ಅಂತ ಹೇಳಿ ಒಂದೊಂದರಿಂದ ಒಂದೊಂದು ಸೃಷ್ಟಿ ಆಗುತ್ತೆ ಅಂತ ಹೇಳಿ ಸೃಷ್ಟಿ ಕ್ರಮವನ್ನು ಹೇಳ್ತಾರೆ. ಪ್ರಕೃತೇ ಮಹಾನ್, ಮಹತ್ ಅನ್ನುವಂತಹ ತತ್ವ, ತತಃ ಅಹಂಕಾರ ತತ್ವ, ತತಸ್ತನ್ಮಾತ್ರಾಣಿ ಪಂಚ ತನ್ಮಾತ್ರಗಳು, ಪೃಥ್ವಿ ತೇಜೋ ವಾಯು ಆಕಾಶ ತನ್ಮಾತ್ರಗಳು. ಈ ರೀತಿ ಒಂದರಿಂದ ಒಂದು ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಈ ಬುದ್ಧಿ ಅನ್ನುವಂಥದ್ದು ಕೂಡ ಈ ಭೋಗ್ಯವಾದಂತಹ ಪದಾರ್ಥ. ಅಂದ್ರೆ ಇದರಲ್ಲಿ ಯಾವುದು ಅಹಂಕಾರ ಅಂತ ಏನು ನಾವು ಕರಿತೇವೆ, ಆ ಅಹಂಕಾರವನ್ನ ಮಹತ್ತತ್ವವನ್ನ ಇಲ್ಲಿ ಬುದ್ಧಿ ತತ್ವ ಅಂತ ಕರೆದಿದ್ದಾರೆ. ಆದ್ರೆ ಬುದ್ಧಿಯನ್ನ ಬೇರೆ ಎಲ್ಲೋ ಹೇಳ್ತೀರ, ಅಲ್ಲಿ ಮನಸ್ಸು ಹೇಳಿದೀನಿ, ಚಿತ್ತ ಅಂತ ಹೇಳಿದೀನಿ, ಎಲ್ಲ ಹೇಳಿದೀನಿ. ಬುದ್ಧಿ ಅನ್ನೋದು ಎಲ್ಲೂ ಹೇಳ್ತಿಲ್ಲ ಅಲ್ವಾ? ಬುದ್ಧಿ ನಾಮ ಬುದ್ಧಿ ಅನ್ನೋದಕ್ಕೆ ಇಲ್ಲ. ಅಲ್ಲಿ 16, 21 ಏನು ಹೇಳ್ತಾರೆ, ಅಲ್ಲೂ ಯಾವ್ದೋ ಏನು ಇಲ್ಲ. ಬುದ್ಧಿ ಅನ್ನೋದಕ್ಕೆ ಎಲ್ಲೂ ಚಿತ್ತ ಅಲ್ಲೆಲ್ಲ. ಬುದ್ಧಿ ಅಂದ್ರೆ ಏನಾಗುತ್ತೆ ಇಲ್ಲಿ? ವಸ್ತುತಃ ಇವ್ರ ಪ್ರಕಾರ ಬುದ್ಧಿ ಅಂದ್ರೆ ಈ ನಾಲ್ಕು ಒಂದೇ. ಮನಃ, ಬುದ್ಧಿ, ಅಹಂಕಾರ, ಚಿತ್ತಂ, ಈ ನಾಲ್ಕು ಒಂದೇ. ಮನಃ, ಅಹಂಕಾರ, ಚಿತ್ತಂ. ಮನಃ, ಅಹಂಕಾರ, ಬುದ್ಧಿ, ಚಿತ್ತಂ, ಈ ನಾಲ್ಕು ಒಂದೇ. ಆದ್ರೆ ಅವುಗಳ ಕಾರ್ಯ ನಿಮಿತ್ತವಾಗಿ ಅವುಗಳನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ನಿಶ್ಚಯಾತ್ಮಿಕ ಬುದ್ಧಿ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ, ಅಹಂಕಾರಾತ್ಮಿಕ ಅಸ್ಮಿತಾ, ಅಹಂ ನಾನು ಅನ್ನುವಂತಹ ಭಾವ ಇದೆಯಲ್ಲ, ಅದು ಅಸ್ಮಿತಾ. ಹೀಗೆ ಮನಃ, ಈ ನಾಲ್ಕನ್ನು ಕೂಡ ಅಲ್ಲಿ ಶಂಕರಾಚಾರ್ಯ ಶ್ಲೋಕದಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತೃ ಜಿಹ್ವೆ ನಚ ಘ್ರಾಣ ನೇತ್ರೆ. ಇವೆಲ್ಲ ಜೀವಾತ್ಮ ಅಲ್ಲ ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮನಃ, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕು ಕೂಡ ವೃತ್ತಿಗಳು. ಈ ವೃತ್ತಿಗಳನ್ನ ಅವುಗಳ ಕಾರ್ಯದ ಮುಖಾಂತರ ನಾವು ಮನಃ, ಬುದ್ಧಿ, ಅಹಂಕಾರ, ಚಿತ್ತಂ ಅಂತ ಹೇಳಿ ಕರಿತೇವೆ. ಬಿಟ್ರೆ ಆ ನಾಲ್ಕು ಕೂಡ ಸೇರಿ ಅಂತಃಕರಣ ಅಂತ ಕರೀತಾರೆ. ನಾಲ್ಕನ್ನು ಸೇರಿ ಅಂತಃಕರಣ ಅಂತ ಕರೀತಾರೆ. ಈ ಬುದ್ಧಿವೃತ್ತಿ. ಆದ್ರೆ ಹಾಗಾದ್ರೆ ಬುದ್ಧಿ ವೃತ್ತಿ ಆದ್ರೆ ಇಲ್ಲಿ ಹಿಂದೆ ಹೇಳಿಲ್ಲ ಅವರಲ್ವಾ? ಯಾವ್ದನ್ನ? ವೃತ್ತಯ ಪಂಚತಯ್ಯ ಅಲ್ಲಿ ವೃತ್ತಯ ಪಂಚತಯ್ಯ ಕ್ಲಿಷ್ಟ ಅಕ್ಲಿಷ್ಟಾ. ಅಲ್ಲಿ ಸ್ಥೂಲವಾಗಿ ಕ್ಲಿಷ್ಟ ವೃತ್ತಿಗಳು ಮತ್ತು ಅಕ್ಲಿಷ್ಟ ಅಂತ ಹೇಳಿದ್ರು. ಅಲ್ಲಿಂದು ಬುದ್ಧಿಯ ಬಗ್ಗೆ ಏನು ಹೇಳಿಲ್ಲ. ಅಂದ್ರೆ ಇದು ಚಿತ್ತದ ಬಗ್ಗೆನೂ ಅಲ್ಲಿ ಉಲ್ಲೇಖ ಮಾಡ್ಲಿಲ್ಲ. ಕ್ಲಿಷ್ಟ ಮತ್ತು ಅಕ್ಲಿಷ್ಟ ವೃತ್ತಿಗಳು ಅಂತ ಹೇಳಿ ಏನು ಸ್ಥೂಲವಾಗಿ ವಿಭಾಗ ಮಾಡಿದ್ರು. ಯಾವುದು ಮೋಚಕವಾಗಿರ್ತದೋ ಅದು ಅಕ್ಲಿಷ್ಟ ವೃತ್ತಿಗಳು, ಯಾವುದು ಬಂಧಕವಾಗಿರ್ತದೋ ಅದು ಕ್ಲಿಷ್ಟ ವೃತ್ತಿಗಳು ಅಂತ ಹೇಳಿದ್ರು. ಮನಸ್ಸು ಬೇರೆ ಆಗುತ್ತೆ, ಬುದ್ಧಿ ಬೇರೆ ಆಗುತ್ತೆ. ಮೂಲತಃ ಮನೋಹ ಬೇರೆ, ಬುದ್ಧಿ ಬೇರೆ. ಆದ್ರೆ ವೇದಾಂತದ ಪ್ರಕಾರ ಈ ನಾಲ್ಕು ಒಂದೇ. ಮನೋಬುದ್ಧಿ, ಮನಃ, ಬುದ್ಧಿ, ಅಹಂಕಾರ, ಚಿತ್ತ ನಾಲ್ಕು ಒಂದೇ. ಅದನ್ನ ನಾಲ್ಕನ್ನು ಸೇರಿ ಅಂತಃಕರಣ ಅಂದ್ಬಿಡ್ತಾರೆ ಅವರು. ಅಂತಃಕರಣದಲ್ಲಿ ಈ ನಾಲ್ಕು ಪ್ರಭೇದಗಳು.
ಹ್ಮ್. ಇಲ್ಲಿ ದೃಕ್ ಶಕ್ತಿಗೆ ಪುರುಷ ಅಂತ ಹೇಳ್ತಾರೆ. ಅಂದ್ರೆ ಪುರುಷನಿಗೆ ದೃಕ್ ಶಕ್ತಿ ಅಂದ್ರೆ ಏನಾದ್ರೆ ದೃಕ್ ನಾಮ ಜ್ಞಾನ ಶಕ್ತಿ ಇತ್ಯರ್ಥ. ದೃಕ್ ಜ್ಞಾನ ಅಂದ್ರೆ ದೃಶ್ಯ ಅಂತ ಅಂತ. ಅಲ್ಲಲ್ಲ, ಈಗ ದೃಶ್ಯವನ್ನ ಈಗ ಒಂದು ನಾವು ಪುಸ್ತಕವನ್ನ ನೋಡ್ತೇವೆ ಅಥವಾ ಒಂದು ಹೂವನ್ನು ನೋಡುತ್ತೇವೆ. ಆ ಹೂ ಅನ್ನುವಂಥದ್ದು ದೃಶ್ಯ. ಈ ನೋಡುವಂತಹ ಗುಣ ಇದು ದೃಕ್ ಶಕ್ತಿ. ಅಂದ್ರೆ ಇಲ್ಲಿ ಪ್ರಕೃತಿ ಅನ್ನುವಂಥದ್ದು, ಹೂ ಅನ್ನುವಂಥದ್ದು ಪ್ರಕೃತಿ, ಅದರಲ್ಲಿ ಗುಣಗಳಿರ್ತವೆ. ಆದ್ರೆ ಆ ಪ್ರಕೃತಿಯನ್ನು ಉಪಭೋಗಿಸುವವನು ಭೋಕ್ತ. ಆದ್ರಿಂದ ಸಾಂಖ್ಯರ ಪ್ರಕಾರ ಪ್ರಕೃತಿಯಲ್ಲಿ ಅವರು ಸ್ತ್ರೀ ಪುರುಷ ತತ್ವವನ್ನು ಹೇಳ್ತಾರೆ. ಪ್ರಕೃತಿಯು ಜಡವಾಗಿರ್ತದೆ, ಸ್ತ್ರೀ ಶಕ್ತಿ ಇರ್ತದೆ, ಆದ್ರೆ ಪುರುಷನಲ್ಲಿ ಚೈತನ್ಯ ಶಕ್ತಿ ಇರ್ತದೆ. ಇವೆರಡೂ ಸೇರಿದಾಗ್ಲೇ ಪ್ರಪಂಚ ಆಗುದು. ಇದನ್ನ ನೀವು ಒಂದು ಚಿತ್ರ ನೋಡಿರ್ಬಹುದು, ಒಂದು ಸರ್ಕಲ್. ಆ ಸರ್ಕಲ್ ಅಲ್ಲಿ ಎಸ್ ಆಕಾರದ ಒಂದು ಚಿಹ್ನೆ ಇರ್ತದೆ. ಆ ಎಸ್ ಆಕಾರದ ಅರ್ಧ ಭಾಗದಲ್ಲಿ ಪೂರ್ಣ ಬಿಳಿ ಇರುತ್ತೆ. ಆ ಬಿಳಿಯ ಒಳಗೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇರ್ತದೆ. ಇನ್ನು ಎಸ್ ಆಕಾರದ ಇನ್ನ ಅರ್ಧ ಭಾಗದಲ್ಲಿ ಸಂಪೂರ್ಣವಾಗಿ ಕಪ್ಪಾಗಿರುತ್ತೆ, ಅದ್ರ ಒಳಗೆ ಬಿಳಿಯಾಗಿರುತ್ತೆ, ಒಂದು ಸಣ್ಣ ಬಿಳಿಯ ಚುಕ್ಕೆ ಇರ್ತದೆ. ಇದನ್ನ ಪ್ರಾಯಶಃ ಬುದ್ಧಿಸಂ ಅಲ್ಲಿ ಹೇಳ್ತಾರೋ ಅಥವಾ ಯಾವುದೋ ಒಂದು ಮತದಲ್ಲಿ ಈ ವಿಚಾರ ವಿಸ್ತಾರವಾಗಿ ಬಂದಿದೆ. ಅಲ್ಲಿ ಪುರುಷನಲ್ಲಿ ಸ್ತ್ರೀ ಶಕ್ತಿ ಇರ್ತದೆ ಮತ್ತು ಸ್ತ್ರೀಯಲ್ಲಿ ಪುರುಷ ಶಕ್ತಿ ಇರ್ತದೆ ಅನ್ನೋದನ್ನ ಅವರು ವಿಸ್ತಾರವಾಗಿ ಅದನ್ನ ಸೂಚಕವಾಗಿ ಆ ಒಂದು ಸಿಂಬಲ್ ಅನ್ನ ಹೇಳ್ತಾರೆ. ಸರ್ಕಲ್ ಹಾಕಿ ಅದರಲ್ಲಿ ಅರ್ಧ ಭಾಗ ಸಂಪೂರ್ಣವಾಗಿ ಬಿಳಿ ಇರುತ್ತೆ, ಆ ಬಿಳಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಟ್ಟಿರ್ತಾರೆ. ಹಾಗೆ ಇನ್ನು ಅರ್ಧ ಭಾಗದಲ್ಲಿ ಸಂಪೂರ್ಣವಾಗಿ ಕಪ್ಪಾಗಿರುತ್ತೆ, ಅಲ್ಲಿ ಒಳಗೆ ಬಿಳಿ ಚುಕ್ಕೆ ಇಟ್ಟಿರ್ತಾರೆ. ಇದು ಎರಡೂ ಕೂಡ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಪುರುಷನಲ್ಲಿ ಸ್ತ್ರೀ ಮತ್ತು ಸ್ತ್ರೀಯಲ್ಲಿ ಪುರುಷ ಶಕ್ತಿ ಇರ್ತದೆ. ಇದನ್ನೇ ಇಲ್ಲಿ ಅರ್ಧನಾರೀಶ್ವರ ಅನ್ನುವಂತಹ ಕಲ್ಪನೆಯಲ್ಲಿ ಹೇಳಿದ್ದಾರೆ. ಸೊ ಈ ಪುರುಷ ಮತ್ತು ಸ್ತ್ರೀ, ಶಿವ ಮತ್ತು ಶಕ್ತಿ, ಆ ಸೌಂದರ್ಯ ಲಹರಿಯಲ್ಲೂ ಇದೇ ವಿಚಾರ ಬಂದಿದೆ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನಚೇದೇವೋ ದೇವಂ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವೈಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಂ ಅಕುಶಲಃ ಪ್ರಣಂತುಂ ಸ್ತೋತುಂ ವಾ ಕಥಂ ಅಕುಶಲಃ ಪ್ರಭವತಿ. ಈ ಶಿವ ಶಕ್ತಿಯಾಯುಕ್ತ, ಈ ಶಿವ ಮತ್ತು ಶಕ್ತಿ ಇವೆರಡೂ ಕೂಡ ಸೇರಿದ್ರೆ ಅಲ್ಲೊಂದು ಸಂಸಾರ ಅನ್ನುವಂಥದ್ದಾಗ್ತದೆ ಅಂತ ಹೇಳಿ ಸೌಂದರ್ಯ ಲಹರಿಯಲ್ಲೂ ಈ ವಿಚಾರ ಬಂದಿದೆ. ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ದರ್ಶನ ಶಕ್ತಿ ಏನಿದೆಯೋ, ಅಂದ್ರೆ ನೋಡುವಂತಹ ಅಥವಾ ಜ್ಞಾನ ಅನ್ನುವಂತಹ ವಿಚಾರ ಏನಿದೆಯೋ ಇದು ಪುರುಷನಲ್ಲಿರ್ತದೆ. ದೃಕ್ ಶಕ್ತಿ ಅನ್ನುವಂಥದ್ದು ಹೊರಗೆ ಕಂಡು ಬರುವಂತಹ ದರ್ಶನಕ್ಕೆ ಭೋಗ್ಯ ವಸ್ತು ಏನಿದೆಯೋ ಅದನ್ನ ಇಲ್ಲಿ ದೃಶ್ಯ ಅಂತ ಕರೆದಿದ್ದಾರೆ. ಈ ದೃಶ್ಯದಿಂದಲೇ ಪುರುಷನಿಗೆ ಭೋಗ ಮತ್ತು ಬಂಧನ ಎರಡೂ ಬರುತ್ತೆ. ಆದ್ದರಿಂದ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತೈ ನಿರ್ವಿಷಯಂ ಸ್ಮೃತಂ. ಮನಸ್ಸಿಗೆ ಎರಡೂ ಕಡೆ ಪ್ರವೃತ್ತಿ ಇರ್ತದೆ. ಇಂದ್ರಿಯಗಳಿಗಾದ್ರೆ ಒಂದೇ ಪ್ರವೃತ್ತಿ, ಅವುಗಳು ಬಹಿರ್ಮುಖವಾಗಿಯೇ ಸೃಷ್ಟಿಯಾಗಿರ್ತವೆ, ಬಹಿರ್ಮುಖವಾಗಿಯೇ ಪ್ರವೃತ್ತಿಯನ್ನು ಹೊಂದುತ್ತವೆ. ಆದ್ರೆ ಮನಸ್ಸಿಗೆ ಮಾತ್ರ ಬಹಿರ್ಮುಖ ಪ್ರವೃತ್ತಿಯೂ ಇರುತ್ತೆ, ಅಂತರ್ಮುಖ ಪ್ರವೃತ್ತಿಯೂ ಇರ್ತದೆ. ಬಹಿರ್ಮುಖ ಪ್ರವೃತ್ತಿಯಾಗಿ ಅದು ಇಂದ್ರಿಯಗಳ ಜೊತೆ ಹೆಚ್ಚಾಗಿ ಆನಂದವನ್ನ ಅನುಭವಿಸುವ ಸಂದರ್ಭ ಇದ್ದಾಗ ಬಾಹ್ಯಮುಖವಾಗಿಯೇ ಇರ್ತದೆ. ಅದು ಎಕ್ಸ್ಟ್ರಾವರ್ಟ್ ಅಂತ ಕರೀತಾರೆ, ಬಾಹ್ಯಮುಖವಾಗಿಯೇ ಇರ್ತದೆ. ಇಂಟ್ರಾವರ್ಟ್ ಅಂದಾಗ ಅವನು ಆಧ್ಯಾತ್ಮಿಕ ಸಾಧನೆಗೆ ಮತ್ತು ಅಂತರಂಗದ ಪರಿಶುದ್ಧತೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾನೆ. ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ದೃಕ್ ಮತ್ತು ದರ್ಶನ ಶಕ್ತಿ, ಈ ಎರಡೂ ಕೂಡ ಒಂದೇ ಎಂಬಂತಹ ಭಾವನೆ. ಅಂದ್ರೆ ಬುದ್ಧಿಯಲ್ಲಿ ಚೈತನ್ಯದ ಆವಾಹನೆ ಅಥವಾ ಚೈತನ್ಯದ
ಏಕೀಕರಣ ಅಥವಾ ಚೈತನ್ಯದಲ್ಲಿ ಬುದ್ಧಿಯ ಏಕೀಕರಣ. ಇದನ್ನ ಮಾಡಿಕೊಂಡೇ ನಾವು ವ್ಯವಹರಿಸ್ತೇವೆ. ಆದ್ರೆ ಆ ವ್ಯವಹಾರಕ್ಕೆ ಮೂಲ ಕಾರಣ ಅಸ್ಮಿತಾ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಲೌಕಿಕವಾದಂತಹ ಉದಾಹರಣೆ ಕೊಡೋದಾದ್ರೆ, ನಾನು ತುಂಬಾ ಬುದ್ಧಿವಂತ, ನಾನು ತುಂಬಾ ಜಡ, ಮೂಢ, ಮೂರ್ಖ, ಬುದ್ಧಿಯಲ್ಲಿರುವಂತಹ ಗುಣಗಳನ್ನ ನಾವೇನ್ ಮಾಡ್ತೇವೆ, ನಮ್ಮಲ್ಲಿ ಆವಾಹನೆ ಮಾಡ್ಕೊಳ್ತೇವೆ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಆವಾಹನೆ ಮಾಡ್ಕೊಳ್ತೇವೆ. ರಾಮಃ ಬುದ್ಧಿಮಾನ್, ಭೀಮಃ ಮೂರ್ಖಃ. ಸೊ ಬುದ್ಧಿ ಗುಣಗಳನ್ನ ನಾವು ವ್ಯಕ್ತಿಯಲ್ಲಿ ಆರೋಪಣೆ ಮಾಡಿ ವ್ಯವಹಾರ ಮಾಡ್ತೇವೆ. ಈ ರೀತಿಯ ವ್ಯವಹಾರಕ್ಕೆ ಕಾರಣವೇ ಅಸ್ಮಿತಾ ಅನ್ನುವಂತಹ ಕ್ಲೇಶ. ಇದನ್ನ ಅಲ್ಲಿ ಶ್ಲೋಕದಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ ನೋಡಿ ಸರ್. ಬುದ್ಧಿತಃ ಪರಂ ಪುರುಷಂ ಆಕಾಶಶೀಲ ವಿದ್ಯಾಭಿಃ ವಿಭಕ್ತಂ ಅಪಶ್ಯನ್ ಕುರ್ಯಾತ್ ತತ್ರ ಆತ್ಮಬುದ್ಧಿಂ ಮೋಹೇನ. ಇಲ್ಲಿ ಅಜ್ಞಾನಿಯಾದಂಥವನು ಅಥವಾ ಲೌಕಿಕನು ಏನಂತ ಮಾಡ್ತಾನೆ, ಬುದ್ಧಿತಃ ಪರಂ ಪುರುಷಂ ಆಕಾಶಶೀಲ ವಿದ್ಯಾಭಿಃ ವಿಭಕ್ತಂ ಅಪಶ್ಯನ್. ಆಕಾರ, ಶೀಲ ಮತ್ತು ವಿದ್ಯಾ ಇವುಗಳಿಂದ ವಿಭಕ್ತಂ ಅಪಶ್ಯನ್, ಅವುಗಳಿಂದ ಬೇರೆ ಅಂತ ತಿಳ್ಕೊಳ್ಳದೆ ಅವುಗಳೇ ಅಂತ ತಿಳ್ಕೊಂಡು ಕುರ್ಯಾತ್ ತತ್ರ ಆತ್ಮಬುದ್ಧಿಂ ಮೋಹೇನ, ಅವನು ಪುರುಷನನ್ನ ಇದಕ್ಕಿಂತ ಬೇರೆ ಅಂತ ತಿಳ್ಕೊಳ್ಳೋದಿಲ್ಲ, ಬುದ್ಧಿಗತ ಗುಣಗಳನ್ನ ಪುರುಷನಲ್ಲಿ ಆವಾಹನೆ ಮಾಡಿಯೇ ಪ್ರಯೋಗ ಮಾಡ್ತಿರ್ತಾನೆ. ಸ್ಪಷ್ಟತೆ ಬಂತಾ ಸರ್, ಅಥವಾ ಇನ್ನೊಂದ್ ಸ್ವಲ್ಪ ವಿಸ್ತಾರ ಮಾಡ್ಬೋದಾ ಚರ್ಚೆಗೆ? ನೋಡೋಣ, ಅದು ಭಾಷ್ಯದಲ್ಲಿ ಇನ್ನೊಂದಷ್ಟು ಭಾವ ಸ್ಪಷ್ಟ ಆಗ್ಬೋದು. ಭೋಕ್ತೃಭೋಗ ಶಕ್ತಿಯೋ ಅತ್ಯಂತ ವಿಭಕ್ತಯೋ. ನೋಡಿ, ಭೋಕ್ತೃ ಮತ್ತು ಭೋಗ ಶಕ್ತಿ, ಭೋಗ್ಯ ಶಕ್ತಿ. ಈಗ ಭೋಕ್ತೃತ್ವ ಪುರುಷನಲ್ಲಿದೆ, ಭೋಗ್ಯತ್ವ ಅನ್ನುವಂಥದ್ದು ಪ್ರಕೃತಿಯಲ್ಲಿರುವಂತಹ ಗುಣ ಅಥವಾ ಬುದ್ಧಿಗತ ಗುಣ. ಬುದ್ಧಿ ಅಂದ್ರೆ ಇಲ್ಲಿ ಅಹಂ, ಯಾವುದು ಪ್ರಕೃತೇ ಮಹಾನ್, ಮಹತ್ತತ್ವ. ಈ ಮಹತ್ತತ್ವದಲ್ಲಿರುವಂತಹ ಈ ಗುಣ, ಇದನ್ನ ಅತ್ಯಂತ ವಿಭಕ್ತಯೋ, ಈ ಎರಡೂ ಕೂಡ ಪರಸ್ಪರ ವಿಭಿನ್ನ ಗುಣಗಳನ್ನ, ವಿರುದ್ಧ ಗುಣಗಳನ್ನು ಹೊಂದಿದೆ. ಆದ್ರೂ ಕೂಡ ವಿಭಕ್ತಯೋ ಅತ್ಯಂತ ಸಂಕೀರ್ಣಯೋ, ಅತ್ಯಂತ ಅಸಂಕೀರ್ಣಯೋ ಅವಿಭಾಗ ಪ್ರಾಪ್ತೌ ಇವ ಸತ್ಯಾಂ ಭೋಗ ಕಲ್ಪತೆ. ಈ ಎರಡೂ ಕೂಡ ಪರಸ್ಪರ ಭಿನ್ನವಾಗಿದ್ರೂ ಕೂಡ ನಾವೇನ್ ಮಾಡ್ತೇವೆ, ಒಂದರ ಮೇಲೆ ಒಂದು ಆರೋಪ ಮಾಡಿಕೊಂಡು ವ್ಯವಹಾರ ಮಾಡ್ತೇವೆ. ಸ್ವರೂಪ ಪ್ರತಿಲಂಭೇತು ತಯೋ ಕೈವಲ್ಯಮೇವ ಭವತಿ ಕುತಃ ಭೋಗ. ಇವೆರಡರ ಸ್ವರೂಪ ಜ್ಞಾನ ಉಂಟಾದಾಗ, ಅಂದ್ರೆ ಪುರುಷ ಭೋಕ್ತ ಮತ್ತು ಅವನು ಅಪರಿಣಾಮಿ, ಹಾಗೆಯೇ ಪ್ರಕೃತಿಯು ಕರ್ತೃ ಮತ್ತು ಪರಿಣಾಮಿ. ಈ ರೀತಿಯ ಸ್ವರೂಪ ಜ್ಞಾನ, ಇವೆರಡರದ್ದು ಸ್ವರೂಪ ಜ್ಞಾನ ಉಂಟಾದ್ರೆ ಸ್ವರೂಪ ಪ್ರತಿಲಂಭೇತು ತಯೋ ಕೈವಲ್ಯಮೇವ ಭವತಿ. ಈ ಸ್ವರೂಪ ಜ್ಞಾನವನ್ನೇ ವಿವೇಕ ಅಂತಲೂ ಕರೆದಿದ್ದಾರೆ. ಪ್ರಕೃತಿ ಪುರುಷರು ಅವರ ಮೂಲ ಸ್ವಭಾವವನ್ನು ತಿಳ್ಕೊಂಡಾಗ ಅವೆರಡೂ ಪರಸ್ಪರ ತಮಃಪ್ರಕಾಶವತ್ತು ವಿರುದ್ಧ ಸ್ವಭಾವ ಇರುವಂತಹ ಪದಾರ್ಥಗಳು ಅಂತ ತಿಳಿದುಕೊಂಡ ಮೇಲೆ ಏನಾಗ್ತದೆ, ಕೈವಲ್ಯ ಉಂಟಾಗ್ತದೆ. ಕುತಃ ಭೋಗ ಇದೆ, ಅಲ್ಲಿ ಭೋಗಕ್ಕೆ ಪ್ರಸಕ್ತಿಯೇ ಇಲ್ಲ. ಅಂದ್ರೆ ಈ ವಿವೇಕ ಖ್ಯಾತಿ ಆಗುವವರೆಗೆ ಯಾವ ಮನುಷ್ಯನಿಗೂ ಈ ರೀತಿಯ ಅಧ್ಯಾಸ ಆಗುವಂಥದ್ದು ಸಹಜ. ಇದಕ್ಕೆ ಕಾರಣವಾದಂಥದ್ದು ಅಸ್ಮಿತಾ ಅನ್ನುವಂತಹ ಕ್ಲೇಶ. ತಥಾಚ ಉಕ್ತಂ ಬುದ್ಧಿತಃ ಪರಂ ಪುರುಷಂ ಆಕಾರ ಶೀಲ ವಿದ್ಯಾದಿಭಿಃ ವಿಭಕ್ತಂ ಅಪಶ್ಯನ್. ಅವನಿಗೆ ಈ ವಿಭಾಗವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪುರುಷನು ಅಪರಿಣಾಮಿ
ಭೋಕ್ತ. ಪ್ರಕೃತಿಯು ಪರಿಣಾಮಿನಿ ಮತ್ತು ಕರ್ತೃ ಅಥವಾ ಭೋಗ್ಯ ಪದಾರ್ಥ. ಈ ಎರಡರ ಮೂಲ ಸ್ವರೂಪವನ್ನ ಗ್ರಹಣೆ ಮಾಡಲಿಕ್ಕೆ ಅಪಶ್ಯನ್ ಅಸಮರ್ಥನಾಗಿ ಕುರಿಯಾತ ತತ್ರ ಆತ್ಮಬುದ್ಧಿ ಮೋಹೇನ, ಆಗ ಮೋಹದಿಂದ ಪ್ರವೃತ್ತಿಯನ್ನು ಹೊಂದುತ್ತಾರೆ. ಈ ಮೋಹವು ಅಹಂಕಾರ ಮತ್ತು ಮಮಕಾರ ಎಂಬುದು ಉಂಟಾಗ್ತದೆ. ಅಹಂಕಾರ ಅಂದ್ರೆ ನಾನು ಅನ್ನುವಂತಹ ಭಾವನೆ, ಇದು ಎಲ್ಲ ಜೀವಿಗೂ ತನ್ನದು ಅನ್ನುವಂತಹ, ತಾನು ಅನ್ನುವಂತಹ ಭಾವನೆ ಇದ್ದೇ ಇರ್ತದೆ. ಮಮಕಾರಕ್ಕೆ ಸ್ವಲ್ಪ ಭೇದ ಇದೆ. ನನ್ನದು, ಈ ಪುಸ್ತಕ ನನ್ನದು, ಈ ವಸ್ತು ನನ್ನದು, ಇದು ಮಮಕಾರ. ಅಹಂಕಾರದಲ್ಲಿ ಏನಾಗ್ತದೆ, ಜೀವಾತ್ಮನ ಗುಣವನ್ನ ಬುದ್ಧಿಯಲ್ಲಿ ಆರೋಪ ಮಾಡ್ತೇವೆ. ಮಮಕಾರದಲ್ಲಿ ನಮ್ಮದಲ್ಲದಂತಹ ಪದಾರ್ಥಗಳನ್ನ ನಮ್ಮದು ಎಂಬಂತೆ ಅಲ್ಲಿ ಸಂಬಂಧವನ್ನು ಜೋಡಿಸ್ತಾ ಬರ್ತದೆ. ಇದು ಅಹಂಕಾರಕ್ಕೂ ಮಮಕಾರಕ್ಕೂ ಇರುವಂತಹ ಭೇದ. ಮಮ ಅನ್ನುವಂಥದ್ದು ಷಷ್ಠಿ ಏಕವಚನ ಸಂಬಂಧಾರ್ಥ. ಮಮ ಪುಸ್ತಕಂ, ಮಮ ವಸ್ತು. ಸೊ ಅಲ್ಲಿ ಉಳಿದಂತಹ ಪದಾರ್ಥಗಳಿಗೂ ನನಗೂ ಸಂಬಂಧ ಇದೆ ಅಂತ ಭಾವಿಸುವಂಥದ್ದು. ಅಹಂಕಾರದಲ್ಲಿ ಬುದ್ಧಿಯಲ್ಲಿರುವಂತಹ ಗುಣವನ್ನ ಚೈತನ್ಯ ಜೀವಾತ್ಮನಲ್ಲಿಯೂ, ಜೀವಾತ್ಮನಲ್ಲಿರುವಂತಹ ಗುಣವನ್ನ ಬುದ್ಧಿಯಲ್ಲಿಯೂ ಆರೋಪ ಮಾಡಿಕೊಂಡು ನಾನಿದ್ದೇನೆ, ನಾನು ಬುದ್ಧಿವಂತ, ನಾನು ಸಕ್ರಿಯನಾದಂತಹ ವ್ಯಕ್ತಿ, ನಾನು ಮೂಢ, ಈ ರೀತಿಯ ಭಾವನೆಗಳನ್ನ ಹೊಂದುವಂಥದ್ದು. ಇದು ಅಹಂಕಾರ. ಮಮಕಾರ ಅಂದ್ರೆ ಮಮಕಾರ ಅನ್ನುವಂಥದ್ದು ಇದು ನನ್ನದು. ಪುಸ್ತಕ ಮಮ ಇದು ಮಮಕಾರ ಉಂಟಾಗ್ಲಿಕ್ಕೆ ಅಹಂಕಾರ ಮೂಲ ಕಾರಣ. ಅಹಂಕಾರ ಎಲ್ಲಿವರೆಗೆ ಇರ್ತದೋ, ಅಹಂಕಾರ ಅಂದ್ರೆ ದರ್ಪ ಅನ್ನುವಂತಹ ಅರ್ಥ ಅಲ್ಲ, ನಾನು ಎಂಬ ಭಾವನೆ. ನಾನು ಬುದ್ಧಿವಂತ, ನಾನು ಮೂಢ, ಈ ರೀತಿಯ ಭಾವನೆ, ಬುದ್ಧಿಗತವಾದಂತಹ ಗುಣಗಳನ್ನು ನನ್ನಲ್ಲಿ ಆವಾಹನೆ ಮಾಡಿಕೊಂಡು ವ್ಯವಹಾರ ಮಾಡುವಂಥದ್ದು, ಇದು ಅಹಂಕಾರ. ಮಮಕಾರದಲ್ಲಿ ಏನಾಗ್ತದೆ, ಈ ಪದಾರ್ಥಗಳು ನನ್ನವು, ಇದು ನನಗೆ ಇಷ್ಟ, ಇದು ನನಗೆ ಕಷ್ಟ, ರಾಗದ್ವೇಷಗಳು ಉಂಟಾಗ್ತದೆ. ಈ ಮಮಕಾರದಲ್ಲಿ ರಾಗದ ಪರಿಣಾಮದಿಂದ ಮಮಕಾರ ಉಂಟಾಗ್ತದೆ. ಇದು ನನಗೆ ಇಷ್ಟ, ಇದು ನನ್ನದು, ಇದು ನನ್ನದಲ್ಲ, ಈ ರೀತಿಯ ಭಾವನೆ ಉಂಟಾಗುತ್ತೆ. ಸೊ ದೃಗ್ದರ್ಶನ ಶಕ್ತಿಯೋ ಏಕಾತ್ಮತಾ ಇವ ಶಬ್ದ ಅಲ್ಲಿ ಮುಖ್ಯ. ಏಕಾತ್ಮತೆ ಎಂಬಂತೆ ಗ್ರಹಿಸುವಂಥದ್ದೇ ಅಸ್ಮಿತ. ಏಕಾತ್ಮತೆ ಇಲ್ಲ ಆದ್ರೂ ಕೂಡ ಏಕಾತ್ಮತೆ ಇದೆ ಅಂತ ಹೇಳಿ ಭಾವಿಸಿಕೊಂಡು ಗ್ರಹಿಸಿಕೊಳ್ಳುವುದು. ಇಷ್ಟು ಈ ಶ್ಲೋಕದ ಅರ್ಥ ಅಂತ ಕಾಣುತ್ತೆ. ಇಲ್ಲಿ 3 ವಿಷಯಗಳನ್ನು ಕೊಟ್ಟಿದ್ದಾರೆ. ಆಕಾರ, ಶೀಲ ಮತ್ತು ವಿದ್ಯಾ, ಇವುಗಳಿಂದ ಪುರುಷನು ಬುದ್ಧಿಗಿಂತ ಬೇರೆಯಾದವನು ಅಂತ ಹೇಳಿದಾಗ, ಆಕಾರದಿಂದ ಪುರುಷ ಹೇಗೆ ಬೇರೆ ಅಂದ್ರೆ, ಅವನು ವಿಶುದ್ಧವಾದ ಸ್ವರೂಪ. ಪುರುಷನು ಅಪರಿಣಾಮಿಯಾಗಿರ್ತಾನೆ, ಆದ್ರೆ ಪ್ರಕೃತಿಯು ಪರಿಣಾಮಿ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತದೆ. ಇನ್ನೊಂದು ಮುಖದಲ್ಲಿ ಹೇಳುದಾದ್ರೆ, ಪುರುಷನು ಕಾನ್ಸ್ಟೆಂಟ್, ಪ್ರಕೃತಿಯು ವೇರಿಯಬಲ್. ಒಂದು ನಿತ್ಯ ಸತ್ಯ, ಇನ್ನೊಂದು ನಿತ್ಯ ಪರಿವರ್ತನಶೀಲ. ಈ ರೀತಿ ವಿರುದ್ಧ ಸ್ವಭಾವ ಆಕಾರದಿಂದ. ಇನ್ನು ಶೀಲ, ಇಲ್ಲಿ ಶೀಲ ಶಬ್ದಕ್ಕೆ ಔದಾಸೀನ್ಯ ಅಂತ ಕೊಟ್ಟಿದ್ದಾರೆ. ಪುರುಷನು ತಟಸ್ಥನಾಗಿರ್ತಾನೆ, ಪ್ರಕೃತಿಯು ಕರ್ತೃ ಆಗಿರ್ತಾಳೆ. ಇವನು ಸ್ಟ್ಯಾಟಿಕ್ ಆಗಿರ್ತಾನೆ, ಪ್ರಕೃತಿಯು ಅತ್ಯಂತ ಚಂಚಲೆಯಾಗಿರ್ತಾಳೆ, ಹೈಲಿ ಡೈನಮಿಕ್. ಇನ್ನೊಂದು ವಿದ್ಯಾ. ವಿದ್ಯಾ ಅನ್ನುವಂಥದ್ದು ಚೈತನ್ಯ ಅನ್ನುವ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಪುರುಷನು ಚೈತನ್ಯಮಯನಾಗಿರ್ತಾನೆ, ಪ್ರಕೃತಿಯು ಜಡವಾಗಿರ್ತದೆ. ಈ 3 ಕಾರಣಗಳಿಂದ ಪರಸ್ಪರ ವಿರುದ್ಧ ಗುಣಗಳಿದ್ರೂ ಕೂಡ ಒಂದರ ಮೇಲೆ ಒಂದೊಂದನ್ನ ಆರೋಪ ಮಾಡಿಕೊಂಡು ಅಥವಾ ಎರಡನ್ನೂ ಸೇರಿಸಿಕೊಂಡು ವ್ಯವಹರಿಸುವಂಥದ್ದು. ದಟ್ ಈಸ್ ದ ರೈಟ್ ವರ್ಡ್. ದೃಗ್ದರ್ಶನ ಶಕ್ತಿಯೋ ಏಕಾತ್ಮತಾ, ಒಂದಾಗಿ ಭಾವಿಸುವಂಥದ್ದು. ಈ ಎರಡರ ಸಮನ್ವಯವನ್ನ ಇಲ್ಲಿ ಅಸ್ಮಿತಾ ಅಂತ ಕರೀತಾರೆ. ಹೋಗೋಣ ಸರ್.
ಮುಂದೆಂದು ರಾಗ ಮತ್ತು ದ್ವೇಷ. ಅವಿದ್ಯಾ ಅಸ್ಮಿತ ರಾಗದ್ವೇಷ ಅಭಿನಿವೇಶ. ರಾಗ ಅನ್ನೋದಕ್ಕೆ ತುಂಬಾ ಸುಂದರವಾದಂತಹ ವ್ಯಾಖ್ಯಾನ, ಸರಳ ಸುಂದರ ಅರ್ಥಾವಗಮನೆಗೆ ಯೋಗ್ಯವಾದಂತಹ ವ್ಯಾಖ್ಯಾನ ಇದೆ. ಸುಖಾನುಶಯೀ ರಾಗ ಸುಖಾಭಿಜ್ಞಸ್ಯ ಸುಖ ಅನುಸ್ಮೃತಿ ಪೂರ್ವ ಸುಖೇ ತತ್ ಸಾಧನೆ ವಾ ಯಹ ಗರ್ಧಃ ತೃಷ್ಣ ಲೋಭ ಸಹ ರಾಗಃ ಇತಿ. ಸುಖ ಅಭಿಜ್ಞಸ್ಯ, ಯಾರು ಸುಖವನ್ನ ಅನುಭವಿಸಿರ್ತಾನೆ, ಈಗ ಉದಾಹರಣೆಗೆ ಒಂದು ಗುಲಾಬ್ ಜಾಮೂನ್, ಆ ಗುಲಾಬ್ ಜಾಮೂನನ್ನ ಅನುಭವಿಸಿದ ನಂತರದ ಕಾಲದಲ್ಲಿ ಸುಖ ಅಭಿಜ್ಞಸ್ಯ ಸುಖ ಅನುಸ್ಮೃತಿ ಪೂರ್ವ, ಅನುಭವಿಸಿ ಆದ್ಮೇಲೆ ಈ ಗುಲಾಬ್ ಜಾಮೂನಿಂದ ನನಗೆ ಸುಖ ಸಿಕ್ಕಿತ್ತು ಎಂಬ ಭಾವನೆ ಉಂಟಾಗ್ತದಲ್ಲ, ಆ ಕಾಲದ ಅನುಸ್ಮೃತಿ ಪೂರ್ವ ಸುಖೇ ತತ್ ಸಾಧನೆ ವಾ ಯಹ ಗರ್ಧ, ಆ ಸುಖದಲ್ಲಿ ಅಪೇಕ್ಷೆಯನ್ನು ಹೊಂದುವಂಥದ್ದು ಅಥವಾ ಸುಖ ಸಾಧನವಾದಂತಹ ಗುಲಾಬ್ ಜಾಮೂನನ್ನ ಅಪೇಕ್ಷಿಸುವಂಥದ್ದು, ನನಗೆ ಅದೇ ರೀತಿಯ ಸುಖ ಬೇಕು ಅಂತ ಅಪೇಕ್ಷೆ ಪಡುವಂಥದ್ದು, ಅಥವಾ ಆ ಸುಖಕ್ಕೆ ಸಾಧನವಾದಂತಹ ಸುಖವನ್ನ ಕೊಟ್ಟಂತಹ ಗುಲಾಬ್ ಜಾಮೂನನ್ನ ಅಪೇಕ್ಷೆ ಪಡುವಂಥದ್ದು. ಇದನ್ನ ಇಲ್ಲಿ ಏನಂತ ಕರೆದಿದ್ದಾರೆ? ಗರ್ಧ. ಇಂತಹ ಒಂದು ತೃಷ್ಣ, ಲೋಭ, ಮೂರು ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಹ ಗರ್ಧ ಅಂದ್ರೆ ಆಶಾ, ತೃಷ್ಣ, ಲೋಭ. ಲೋಭ ಅಂದ್ರೆ ಅತಿ ಆಸೆ, ಆ ವಿಷಯ ಸುಖ ಕೊಡುವಂತಹ ಪದಾರ್ಥದ ಬಗ್ಗೆ ವ್ಯಾಮೋಹ ಬೆಳೆಯುತ್ತೆ, ಅದನ್ನ ರಾಗ ಅಂತ ಕರೀತಾರೆ. ಯಾವ ವಿಷಯದಿಂದ ಸುಖ ದೊರೆತು ಆ ಸುಖ ದೊರೆತ ನಂತರ ಆ ಸುಖವನ್ನ ಅಪೇಕ್ಷಿಸುತ್ತಾ ಅಥವಾ ಆ ಸುಖ ಸಾಧನವನ್ನ ಅಪೇಕ್ಷಿಸುತ್ತಾ ಮನಸ್ಸು ಹಾತೊರೆಯುತ್ತಲ್ಲ, ಅದಕ್ಕೆ ಕಾರಣ ಈ ರಾಗ ಅಂತ ಕರೀತಾರೆ. ಸುಖ ಅನುಶಯಿ, ಅನುಶಯಿ ಅನ್ನೋ ಶಬ್ದಕ್ಕೆ ಸ್ಮೃತಿ ಪೂರ್ವ, ಅನುಸ್ಮೃತಿ ಪೂರ್ವ ಅನ್ನೋದು ವ್ಯಾಖ್ಯಾನ, ಭಾಷ್ಯಕಾರರು ಕೊಟ್ಟಂತಹ ವ್ಯಾಖ್ಯಾನ. ಅನುಸ್ಮೃತಿ ಪೂರ್ವ, ಅದರ ಸ್ಮರಣೆಯಿಂದ ಮತ್ತೆ ಸುಖದಾಯಕವಾದಂತಹ ವಿಷಯಗಳ ಕಡೆ ಮನಸ್ಸು ಹರಿಯುತ್ತೆ, ಅದನ್ನು ಪಡ್ಕೊಳ್ಬೇಕು, ಗುಲಾಬ್ ಜಾಮೂನ್ ಪಡಿಬೇಕು ಅನ್ನುವಂತಹ ಆಸೆ ಹುಟ್ಟುತ್ತೆ, ಮತ್ತೆ ಮತ್ತೆ ಅದನ್ನೇ ಆಸ್ವಾದಿಸಬೇಕು ಅನ್ನುವಂತಹ ಭಾವ ಬೆಳೆಯುತ್ತೆ. ಇದನ್ನ ರಾಗ ಅಂತ ಕರೀತಾರೆ. ಇದಕ್ಕೆ ವಿರುದ್ಧವಾದದ್ದು ದ್ವೇಷ. ದುಃಖಾನುಶಯೀ ದ್ವೇಷ ದುಃಖಾಭಿಜ್ಞಸ್ಯ ದುಃಖಾನುಸ್ಮೃತಿ ಪೂರ್ವ ದುಃಖೇ ತತ್ ಸಾಧನೆ ವಾ ಯಃ ಪ್ರತಿಘಃ ವನ್ಯುಃ ಜಿಘಾಂಸಾ ಕ್ರೋಧಃ ಸಹ ದ್ವೇಷಃ. ಇನ್ನು ಯಾವುದರಿಂದ ನಮಗೆ ದುಃಖ ಉಂಟಾಯ್ತು, ಆ ದುಃಖವನ್ನ ಅನುಭವಿಸಿದ ನಂತರ ದುಃಖ ಸಾಧನದ ಬಗ್ಗೆ ಇರುವಂತಹ ಕೋಪ ಅಥವಾ ದುಃಖದ ಬಗ್ಗೆಯೇ ಇರುವಂತಹ ಕೋಪ, ಈ ಕೋಪವನ್ನೇ ದ್ವೇಷ ಅಂತ ಕರೀತಾರೆ. ಇಲ್ಲಿ ನಮಗೆ ದುಃಖಕಾರಕವಾದಂತಹ, ಉದಾಹರಣೆಗೆ ನಮಗೆ ಕಹಿ ಇಷ್ಟ ಇಲ್ಲ ಅನ್ನೋ ಪಕ್ಷದಲ್ಲಿ ಹಾಗಲಕಾಯಿ ತಿಂದಾಗ ಹಾಗಲಕಾಯಿಯ ಕಹಿ ಅನುಭವವು ನಮಗೆ ದುಃಖವನ್ನು ಉಂಟು ಮಾಡುತ್ತೆ. ಆ ದುಃಖ ಉಂಟು ಮಾಡಿದ ನಂತರ ಹಾಗಲಕಾಯಿಯನ್ನು ನೋಡಿದಾಗಲ ಅದನ್ನ ದ್ವೇಷಿಸುವಂತಹ ಪ್ರವೃತ್ತಿ, ಅಥವಾ ಹಾಗಲಕಾಯಿಯು ನಮಗೆ ಯಾವ ದುಃಖವನ್ನು ಉಂಟು ಮಾಡಿತ್ತು ಆ ದುಃಖವನ್ನ ಸ್ಮರಣೆ ಮಾಡಿದಾಗ್ಲೂ ಕೂಡ ನಮಗೆ ಅದರ ಬಗ್ಗೆ ಕೋಪ ಉಂಟಾಗುವಂಥದ್ದು, ಇದು ದ್ವೇಷ ಅಂತ ಕರೆಸ್ಕೊಳ್ತೇವೆ. ದುಃಖಾಭಿಜ್ಞಸ್ಯ ದುಃಖ ಅನುಸ್ಮೃತಿ ಪೂರ್ವ, ಇಲ್ಲಿ ಅನುಸ್ಮೃತಿ ಪೂರ್ವ ಅನ್ನೋದು ಅನುಶಯೀ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ. ಎರಡೂ ಕಡೆ ಒಂದೇ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸುಖ ಅನುಶಯೀ ರಾಗ, ದುಃಖ ಅನುಶಯೀ ದ್ವೇಷ. ಅನುಶಯೀ ಅಂದ್ರೆ ಅನುಸ್ಮೃತಿ ಪೂರ್ವ, ಆ ಸ್ಮರಣೆಯ ನಂತರ ಕಾಲದಲ್ಲಿ ಅನುಸ್ಮೃತಿ ಪೂರ್ವ ದುಃಖೇ ತತ್ ಸಾಧನೆ ವಾ ಯಃ ಪ್ರತಿಘಃ, ಅದರ ವಿರುದ್ಧವಾದಂತಹ ಭಾವನೆ.
मन्युः मन्युः नाम कोपः क्रोध ಜಿಘಾಂಸಾ ಹಂತುಮಿಚ್ಛಾ ಜಿಘಾಂಸಾ ಅದನ್ನ ನಾಶ ಮಾಡಬೇಕು, ನನಗೆ ಹಾಗಲಕಾಯಿ ಎಂದ್ರನೇ ಬೇಡ ಎಂಬಂತಹ ಹಾಗಲಕಾಯಿಯ ವಿರುದ್ಧ ಒಂದು ರೀತಿಯ ಆ ದುಃಖ ಅಭಿವ್ಯಕ್ತಿ ಮಾಡುವಂತಹ ಪ್ರಕ್ರಿಯೆಯನ್ನು ದ್ವೇಷ ಅಂತ ಹೇಳ್ತಾರೆ. ಕ್ರೋಧ ದ್ವೇಷ. ಸೊ ಇಲ್ಲಿ ಇರುವಂತದ್ದು ಎರಡೇ ಪ್ರಕಾರವಾದಂತಹ ಪದಾರ್ಥಗಳು. ಒಂದು ಸುಖ ಪದಾರ್ಥಗಳು, ಸುಖ ಸಾಧನಗಳು ಮತ್ತು ದುಃಖ ಸಾಧನಗಳು. ಇದು ದುಃಖ ಸಾಧನವು ಸುಖ ಸಾಧನವು ವಸ್ತುಗತ ಅಂಶ ಅಲ್ಲ, ಅದೊಂದು ಗಮನಿಸಬೇಕಾದಂತಹ ಅಂಶ ಇಲ್ಲಿ. ಈಗ ಹಾಗಲಕಾಯಿ ನನಗೆ ಅದು ಇಷ್ಟ ಇಲ್ಲ ಅಂದ್ರೂ ಕೂಡ ಮತ್ತೊಬ್ಬನಿಗೆ ಹಾಗಲಕಾಯಿ ಅತ್ಯಂತ ಪ್ರಿಯವಾಗಿರ್ಬೋದು. ಆದ್ದರಿಂದ ವಿಷಯಗತವಾದಂತಹ ವಿಭಾಗ ಅಲ್ಲ, ಇದು ವ್ಯಕ್ತಿಗತವಾದಂತಹ ವಿಭಾಗ. ಒಬ್ಬ ವ್ಯಕ್ತಿಗೆ ಯಾವ್ದು ದುಃಖಕಾರಕವೋ ಅದೇ ಮತ್ತೊಬ್ಬ ವ್ಯಕ್ತಿಗೆ ಸುಖಕಾರಕವಾಗಿರ್ತದೆ. ಆದ್ದರಿಂದ ಪದಾರ್ಥಗಳು ಎರಡು ವಿಧ. ವ್ಯಕ್ತಿಯ ದೃಷ್ಟಿಯಿಂದ ನನಗೆ ಇಷ್ಟವಾದಂತಹ ಪದಾರ್ಥಗಳು ಮತ್ತು ನನಗೆ ಕಷ್ಟವಾದಂತಹ ಪದಾರ್ಥಗಳು, ಬೇಕಾದಂತಹ ಪದಾರ್ಥಗಳು, ಬೇಡದ ಪದಾರ್ಥಗಳು, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಸೊ ಈ ರೀತಿ ಎರಡು ಪ್ರವೃತ್ತಿ ಇರ್ತದೆ. ಬೇಕಾದಂತಹ ಪದಾರ್ಥಗಳ ಬಗ್ಗೆ ಹೆಚ್ಚು ರಾಗ ಬೆಳೆಸ್ಕೊಳ್ತೇವೆ, ಬೇಡದಂತಹ ಪದಾರ್ಥಗಳ ಬಗ್ಗೆ ಹೆಚ್ಚು ದ್ವೇಷವನ್ನ, ಕ್ರೋಧವನ್ನ ಬೆಳೆಸ್ಕೊಳ್ತಾ ಹೋಗ್ತೇವೆ. ಸೊ ರಾಗದ್ವೇಷಗಳೇ ಬಂಧಕಗಳು ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಈ ರಾಗದ್ವೇಷಗಳನ್ನ ಆರಂಭದಲ್ಲಿ, ಈಗ ಮಗುವಿನ ಬಾಲ್ಯಾವಸ್ಥೆಯಲ್ಲಿ ಈ ರಾಗದ್ವೇಷಗಳು ಅತ್ಯಂತ ತೀಕ್ಷ್ಣವಾಗಿರುವುದಿಲ್ಲ. ಆದ್ರಿಂದ ಮಕ್ಕಳೇನ್ ಮಾಡ್ತಾರೆ, ಯಾರೇ ಬೈದ್ರು ಕೂಡ ಅವ್ರ ಜೊತೆ ಮತ್ತೆ ಸಹಜವಾಗಿಯೇ ಸೇರ್ಕೊಳ್ತಾರೆ. ಅವ್ರಿಗೆ ಆ ರಾಗ ದ್ವೇಷ ಭಾವನೆ ತೀವ್ರವಾಗಿರೋದಿಲ್ಲ. ಇವ್ರು ನನಗೆ ಬೈದ್ರು ಅಂತ ಹೇಳಿ ತುಂಬಾ ಅದನ್ನ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಆದ್ರೆ ಕಾಲ ಕಳೆದಂತೆ ಈ ಭಾವನೆ ರಾಗದ್ವೇಷ ಜಾಸ್ತಿ ಆಗ್ತಾ ಹೋಗ್ತದೆ. ನನಗೆ ಬೇಕಾದಂತಹ ವಿಚಾರ ವ್ಯಕ್ತಿಗಳ ಬಗ್ಗೆ ರಾಗ, ಬೇಡದಂತಹ ವಿಚಾರ ವ್ಯಕ್ತಿಗಳ ಬಗ್ಗೆ ದ್ವೇಷ, ಇದು ಬಲಿತಾ ಹೋಗುತ್ತೆ. ಬಲಿಯುವುದು ಅಂತ ಕನ್ನಡದಲ್ಲಿ ಕರಿತೀವಲ್ಲ, ಅದು ಆ ಭಾವನೆ ಇನ್ನು ಹೆಚ್ಚು ತೀವ್ರವಾಗ್ತಾ ಹೋಗುತ್ತೆ ಕಾಲ ಕಳೆದಂತೆ. ಬಾಲ್ಯದಲ್ಲಿ ಆ ಭಾವನೆ ತುಂಬಾ ಜಟಿಲವಾಗಿ ಅಥವಾ ತುಂಬಾ ಸರಳವಾಗಿ, ತನುತ್ವ ಅಂತ ಹೇಳ್ತಾರಲ್ಲ, ಆ ತನುತ್ವವನ್ನು ಹೊಂದಿರುತ್ತೆ. ಈ ಎರಡೂ ಕೂಡ ಬೆಳೀತಾ ಬೆಳೀತಾ ಅದು ತೀವ್ರವಾಗ್ತಾ ಹೋಗುವ ಹಿನ್ನೆಲೆಯಲ್ಲಿ ಅವು ಹೆಚ್ಚು ಬಂಧಕವಾಗ್ತಾ ಹೋಗುತ್ತೆ. ನನಗೆ ಬೇಡ ಅಂದ್ರೆ ಬೇಡವೇ ಬೇಡ, ನನಗೆ ಬೇಕು ಅಂದ್ರೆ ಬೇಕೇ ಬೇಕು, ಈ ಭಾವನೆ ಹೆಚ್ಚೆಚ್ಚು ಬಲಿತಾ ಹೋದ ಹಾಗೆ ಅದು ಬಂಧಕಗಳಾಗ್ತಾ ಹೋಗುತ್ತೆ. ಇದನ್ನ ಇಲ್ಲಿ ಕ್ಲೇಶ ಅನ್ನುವಂತಹ ಶಬ್ದದಿಂದ ಕರೆದು. ಸುಖಾನುಶಯೀ ರಾಗ, ದುಃಖ ಅನುಶಯೀ ದ್ವೇಷ. ಇನ್ನು ಮುಂದಿಂದು ಸ್ವರಸವಾಹಿ ವಿದುಷೋಪಿ ತಥಾರೂಢಾಪಿ ನಿವೇಶ. ಗೊತ್ತೀರಾ ಸರ್? ಸ್ವರಸವಾಹಿ ವಿದೋಷೋಪಿ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ಅಭಿನಿವೇಶಃ. ಸರ್ವಸ್ಯ ಪ್ರಾಣಿನ ಇಯಂ ಆತ್ಮ ಆತ್ಮಾಶಿ ನಿತ್ಯ ಭವತಿ ಮಾ ನ ಭುವಂ ಭೂಯಾಸಂ ಇತಿ ನ ಚ ಅನನುಭೂತ ಮರಣ ಧರ್ಮಕಸ್ತೀಶ ಭವತ್ಯಾತ್ಮ ಶೀಹಿ ಏತಯ ಚ ಪೂರ್ವಜನ್ಮಾನುಭಾವಃ ಪ್ರತೀಯತೆ. ಸ ಚ ಅಯಂ ಅಭಿನಿವೇಶಃ ಕ್ಲೇಶಃ ಸ್ವರಸವಾಹಿ ಕ್ರಮೇರಪಿ ಜಾತಮಾತ್ರಸ್ಯ ಪ್ರತ್ಯಕ್ಷ ಅನುಮಾನ ಆಗಮೈಃ ಅಸಂಭಾವಿತೋ ಮರಣತ್ರಾಸ ಉಚ್ಛೇದ ದೃಷ್ಟಾತ್ಮಕಃ ಪೂರ್ವಜನ್ಮ ಅನುಭೂತಂ ಮರಣ ದುಃಖಂ ಅನುಮಾಪಯತಿ. ಯಥಾ
ಯಥಾ ಚ ಅಯಂ ಯಥಾ ಯಥಾ ಚ ಅಯಂ ಅತ್ಯಂತ ಮೂಢೇಷು ದೃಶ್ಯತೆ ಕ್ಲೇಶಸ್ತಥಾ ವಿದುಷೋಪಿ ವಿಜ್ಞಾತಪೂರ್ವ ಪರಾಂತಸ್ಯ ರೂಢಃ ಕಸ್ಮಾತ್ ಸಮಾನ ಹಿ ತಯೋಃ ಕುಶಲಾಕುಶಲಯೋಃ ಮರಣ ದುಃಖಾನುಭವಾದೀಯಂ ವಾಸನೇತಿ. ಇಲ್ಲಿ ಅಭಿನಿವೇಶ ಕೊನೆಯದಾದಂತಹ ಕ್ಲೇಶ. ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ. ಅಭಿನಿವೇಶ ಅಂದ್ರೇನು? ಸ್ವರಸವಾಹಿ ವಿದುಷೋಪಿ ತಥಾರೂಢ ಅಭಿನಿವೇಶ. ತಾನು ಜೀವಿಸಬೇಕು ಎಂಬಂತಹ ಒಂದು ಮೂಲ ಇಚ್ಛೆ. ಈ ಮರಣ ಭಯ ಅಂತ ಹೇಳ್ತಾರಲ್ಲ, ಈ ಮರಣ ಭಯವನ್ನ ಇಲ್ಲಿ ಅಭಿನಿವೇಶ ಅಂತ ಹೇಳ್ತಾರೆ. ಎಲ್ಲ ಜೀವಿಗೂ ಈ ಅಭಿನಿವೇಶ ಇರ್ತದೆ. ಮರಣ ಭಯವು ಎಲ್ಲರಿಗೂ ಇರ್ತದೆ. ಸ್ವರಸವಾಹಿ ವಿದುಷೋಪಿ, ಇಲ್ಲಿ ವಿದ್ವಾಂಸನಿಗೂ ಈ ಮರಣ ಭಯ ಇರ್ತದೆ. ವಿದ್ವಾಂಸ ಅನ್ನೋ ಶಬ್ದದಿಂದ ಇಲ್ಲಿ ಎಲ್ಲ ಜ್ಞಾನವನ್ನ ಪಡೆದಿದ್ದು ಅಥವಾ ಶಾಸ್ತ್ರದಲ್ಲಿ ಹೇಳಿರುವಂತೆ ಅಭ್ಯಾಸ ಮಾಡಿ ಅನುಭವವನ್ನು ಹೊಂದಿದವನು ಅಂತಲ್ಲ ಅರ್ಥ. ಕೇವಲ ಶಾಸ್ತ್ರಗತವಾದಂತಹ ವಿಷಯವನ್ನ ಬುದ್ಧಿಯಲ್ಲಿ ಧರಿಸಿರುವವನು, ಅನುಭವಾತ್ಮಕ ಜ್ಞಾನವುಳ್ಳವನಲ್ಲ, ವಿಷಯಾತ್ಮಕ ಜ್ಞಾನವುಳ್ಳವನು. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಆ ವಿಷಯಗಳನ್ನ ತನ್ನ ಬುದ್ಧಿಯಲ್ಲಿ ಗ್ರಹಣ ಯಾರು ಮಾಡಿದ್ದಾನೋ ಅಂತಹ ವಿದ್ವಾಂಸ. ಈ ವಿದ್ವಾಂಸರಿಗೂ ಈ ಮರಣ ಭಯ ಅಂತ ಇದ್ದೇ ಇರ್ತದೆ. ವಿದುಷೋಪಿ ತಥಾರೂಢ ಅಭಿನಿವೇಶ. ಇಲ್ಲಿ ವ್ಯಾಖ್ಯಾನದಲ್ಲಿ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಸರ್ವಸ್ಯ ಪ್ರಾಣಿನಃ ಇಯಂ ಆತ್ಮ ಆಶೀಹಿ ನಿತ್ಯಾ ಭವತಿ ಮಾ ನ ಭೂವಂ ಭೂಯಾಸಮಿತಿ. ನಾನು ಕಳೆದು ಹೋಗಬಾರ್ದು, ಮರಣ ಹೊಂದಬಾರದು ಎಂಬಂತಹ ಜಿಜೀವಿಷಾ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಈ ಜಿಜೀವಿಷಾ ಶಬ್ದವು, ಜಿಜೀವಿಷಾ ಭಾವವು ಎಲ್ಲ ಪ್ರಾಣಿಗಳು ಇರ್ತದೆ. ಜೀವಿತುಂ ಇಚ್ಛಾ ಜಿಜೀವಿಷಾ, ತಾನು ಜೀವಿಸಬೇಕು ಎಂಬಂತಹ ಭಾವ. ಆದ್ರೆ ಈ ಜೀವಿಸಬೇಕು ಎಂಬಂತಹ ಭಾವವು ಇರಬೇಕು ಅಂತ ಹೇಳಿ ವೇದಗಳು ಹೇಳ್ತವೆ. ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ನಂದಾಮ ಶರದಶತಂ ಮೋದಾಮ ಶರದಶತಂ ಪ್ರಭ್ರವಾಮ ಶರದಶತಂ ಅಜೀತಾಸ್ಯಾಮ ಶರದಶತಂ. ಪಶ್ಯೇಮ ಶರದಶತಂ, 100 ವರ್ಷ ನಾನು ಜೀವಿಸ್ತೇನೆ, ಜೀವಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅನ್ನುವಂತಹ ಮಾತಿದೆಯಲ್ಲ. ಸೊ ಈ ಜೀವಿಸುವಂತಹ ವಿಷಯದಲ್ಲಿ ಯಾವ ಕ್ಷಣದಲ್ಲಿಯೂ ಕೂಡ ಯಾವ ಮನುಷ್ಯನಿಗೂ ದ್ವಂದ್ವ ಇರಬಾರ್ದು. ಈ ಆತ್ಮಹತ್ಯಾ ಅನ್ನುವಂತಹ ಮಹಾಪಾಪ ಮಾಡ್ತಾರಲ್ಲ, ಅವರು ಯಾವುದೋ ಒಂದು ಮನಃಕ್ಲೇಶದಿಂದ ಈ ಒಂದು ನಿರ್ಣಯಕ್ಕೆ ಬಂದಿರ್ತಾರೆ. ಆದ್ರೆ ಪ್ರತಿಯೊಂದು ಜೀವಿಯೂ ಕೂಡ ತಾನು ಜೀವಿಸಬೇಕು ಅಂತಲೇ ಇಚ್ಛೆ ಪಡ್ತದೆ. ಇದು ಸಹಜವಾದಂತಹ ಪ್ರವೃತ್ತಿ. ಅನೇಕ ಸಮಸ್ಯೆಗಳಿರ್ಬೋದು, ಕ್ಲೇಶಗಳಿರ್ಬೋದು. ಕ್ಲೇಶಗಳು ಅಂದ್ರೆ ಇಲ್ಲಿನ ವ್ಯಾವಹಾರಿಕ ಕ್ಲೇಶಗಳು ಇರಬಹುದು. ಇದ್ರೂ ಕೂಡ ತಾನು ಜೀವಿಸಬೇಕು ಎಂಬಂತಹ ದೃಢ ಭಾವನೆ ಏನಿರುತ್ತದೆ ಅದು ಎಲ್ಲ ಲೌಕಿಕರಲ್ಲೂ ಇರುವಂತಹ ಅಂಶಗಳು. ಸರ್ವಸ್ಯ ಪ್ರಾಣಿನಃ, ಲೌಕಿಕರು ಮಾತ್ರ ಅಲ್ಲ, ಎಲ್ಲ ಜೀವ ಜಂತುವಿಗೂ ಈ ಜಿಜೀವಿಷ ಅಂತ ಇದ್ದೇ ಇರ್ತದೆ. ಮರಣದ ಬಗ್ಗೆ ಒಂದು ಭಯ ಇರ್ತದೆ. ಆದ್ರೆ ಅಲ್ಲಿ ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅತಿ ದೀರ್ಘೆ ಜೀವಿತೆ ಕೋರಮೇತ. ಯಮ ನಚಿಕೇತನಿಗೆ ಒಂದು ವರವನ್ನ ಕೊಡ್ತಾನೆ, ನೀನು ಎಷ್ಟು ಕಾಲ ಬೇಕಾದ್ರೂ ಜೀವಿಸು, ಸುದೀರ್ಘವಾಗಿ ನೀನು ನನ್ನ ಚಿರಂಜೀವಿ ಮಾಡ್ತೇನೆ ಅಂತ ಹೇಳ್ತಾನೆ. ಈ ಚಿರಂಜೀವಿತ್ವದಲ್ಲಿ ಅಪೇಕ್ಷೆ ಇಲ್ಲ ಅಂತ ಹೇಳ್ತಾನೆ. ಅತಿ ದೀರ್ಘವಾದಂತಹ ಜೀವನ ಅಂದ್ರೆ
ಸಾಮಾನ್ಯವಾಗಿ ಮನುಷ್ಯನಿಗೆ 120 ವರ್ಷಗಳ ಆಯುಸ್ಸು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಸಮಾನ 60 ವರ್ಷದ ಒಂದು ಪರಿಕಲ್ಪನೆ ಇದೆ. ಅಂದ್ರೆ ಪ್ರಭವಾದಿ 60 ಸಂವತ್ಸರಗಳಿದೆಯಲ್ಲ, ಈ 60 ಸಂವತ್ಸರಗಳನ್ನ ಒಮ್ಮೆ ನೋಡಿದ್ರೆ ಅದು ಜೀವನದ ಅರ್ಧ ಭಾಗ ಅಂತ ಕರೆಸ್ಕೊಳ್ಪಡ್ತದೆ. ಆದ್ದರಿಂದ ಜೀವನದ ಉತ್ತರಾರ್ಧವನ್ನ, ಉಳಿದಂತಹ 60 ಸಂವತ್ಸರಗಳನ್ನು ಯಾರು ಮತ್ತೊಮ್ಮೆ ನೋಡ್ತಾನೋ ಆಗ ಪರಿಪೂರ್ಣ ಜೀವನ ಅಂತ ಹೇಳಲ್ಪಡ್ತದೆ. ಆದ್ರಿಂದ ನಮ್ಮಲ್ಲಿ ಪೂರ್ಣಾಯುಸ್ಸು ಮತ್ತು ದೀರ್ಘಾಯುಸ್ಸು, ಶತಾಯು ಇವುಗಳ ಮಧ್ಯೆ ಅಂತರ ಇದೆ. ಪೂರ್ಣಾಯಸ್ಸು ಮತ್ತು ದೀರ್ಘಾಯಸ್ಸನ್ನ 120 ವರ್ಷಕ್ಕೆ ಹೇಳಿದ್ರೆ, ಶತಾಯು ಅನ್ನುವಂಥದ್ದು 100 ವರ್ಷ. ಸೊ ಈ 120 ವರ್ಷದ ಪರಿಕಲ್ಪನೆಯನ್ನ ಪ್ರಾಚೀನರು ಕೊಟ್ಟಿದ್ದಾರೆ. ಹೀಗೆ ಸರ್ವಸ್ಯ ಪ್ರಾಣಿನಃ ಇಯಂ ಆತ್ಮ ಆಶೀಹಿ ನಿತ್ಯಾ ಭವತಿ. ನಾನು ಜೀವಿಸಬೇಕು ಅನ್ನುವಂತಹ ಈ ಆಸಕ್ತಿ ಅದು ಎಲ್ರಿಗೂ ಇರ್ತದೆ. ನಿತ್ಯಾ ಭವತಿ ಮಾ ನ ಭೂವಂ ಭೂಯಾಸಮಿತಿ. ನಾನು ಕಳೆದು ಹೋಗಬಾರ್ದು, ನಾನು ನಶಿಸಿ ಹೋಗಬಾರ್ದು ಎಂಬಂತಹ ಭಾವ ಎಲ್ಲ ಜೀವಿಗೂ ಇರ್ತದೆ. ನಚ ಅನುಭೂತ ಮರಣ ಧರ್ಮಕಸ್ಯ ಏಷಾ ಭವತಿ ಆತ್ಮಾಶೀಹಿ. ಈ ಸೂತ್ರದ ಮೂಲಕ ಭಾಷ್ಯದಲ್ಲಿ, ವ್ಯಾಸಭಾಷ್ಯದಲ್ಲಿ ಭಾಷ್ಯಕಾರರು ಒಂದು ಅಂಶವನ್ನ ಮನದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಪುನರ್ಜನ್ಮದ ಕಲ್ಪನೆ ಅಥವಾ ವಿಚಾರ ಏನಿದೆಯೋ ಆ ವಿಚಾರಕ್ಕೆ ಪುಷ್ಟಿ ಕೊಡುವಂತೆ ಇಲ್ಲಿ ಭಾಷ್ಯಕಾರರು ತಮ್ಮ ಭಾಷ್ಯ ಪಂಕ್ತಿಗಳನ್ನು ಬರೆದಿದ್ದಾರೆ. ಒಂದು ವಿಷಯದ ಬಗ್ಗೆ ಪ್ರೀತಿ ಅಥವಾ ದ್ವೇಷ ಭಾವನೆ, ರಾಗ ಸುಖಾನುಶಯಿ ರಾಗ, ದುಃಖಾನುಶಯಿ ದ್ವೇಷ. ಈ ರಾಗದ್ವೇಷಗಳು ಉಂಟಾಗ್ಬೇಕಾದ್ರೆ ಅವುಗಳ ಅನುಭವವಾಗಿರ್ಬೇಕು. ಆದ್ದರಿಂದ ಈ ರಾಗದ್ವೇಷ ಭಾವನೆಯು ಉಂಟಾಗದೇ ಇದ್ರೆ ಅವುಗಳ ಬಗ್ಗೆ ತಟಸ್ಥ ಭಾವನೆಯೇ ಇರ್ತದೆ. ಈಗ ಒಂದು ಮಗು ಮೊದಲ ಬಾರಿ ಅದು ಬೆಲ್ಲವನ್ನ ಸವಿದಾಗ ಆ ಬೆಲ್ಲ ಸಿಹಿ ಅಂತ ಹೇಳಿ ಅದಕ್ಕೆ ಗೊತ್ತಾಗಿ ತದನಂತರದಲ್ಲಿ ಆ ಸಿಹಿಯನ್ನ ಅದು ಅಪೇಕ್ಷೆ ಪಡ್ತಾ ಇದ್ರೆ ಅದು ಬೆಲ್ಲದ ಬಗ್ಗೆ ರಾಗವನ್ನ ಬೆಳೆಸ್ಕೊಳ್ಳುತ್ತೆ. ಹಾಗಲಕಾಯಿ ಕಹಿ ಅಂತ ಹೇಳಿ ಮೊದಲು ಗೊತ್ತಾದಾಗ ಆ ಮಗುವಿಗೆ ಆ ಕಹಿಯ ಅನುಭವ ದುಃಖಕಾರಕವಾದಾಗ ತದನಂತರದಲ್ಲಿ ಅದು ಆ ದುಃಖದಾಯಕವಾದಂತಹ ಹಾಗಲಕಾಯಿಯಲ್ಲಿ ದ್ವೇಷ ಭಾವನೆಯನ್ನು ಬೆಳೆಸ್ಕೊಳ್ತದೆ. ಇಲ್ಲಿ ಭಾಷ್ಯಕಾರರು ಹೇಳ್ತಾ ಇದ್ದಾರೆ, ನಚ ಅನನುಭೂತ ಮರಣ ಧರ್ಮಕಸ್ಯ. ಈ ಜೀವಿಯು ಪ್ರತಿಯೊಂದು ಜೀವನದಲ್ಲಿಯೂ ಕೂಡ ಜೀವನ ಮುಗಿಸಿದ ನಂತರ ಮರಣವನ್ನ ಅನುಭವಿಸಬೇಕಾದ್ರೆ ಅದರಿಂದ ದುಃಖವನ್ನ ಅನುಭವಿಸಿದ ಕಾರಣವೇ ಮುಂದಿನ ಜನ್ಮದಲ್ಲಿ ಅದು ಮರಣದ ಬಗ್ಗೆ ಭೀತಿಯನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಮರಣವನ್ನ ಅನುಭವಿಸಿದಾಗ ಅಲ್ಲಿ ಉಂಟಾದಂತಹ ದುಃಖವನ್ನ ತನ್ನ ಸ್ಮೃತಿಯಲ್ಲಿ ಹೊಂದಿರ್ತದೆ. ಅದು ಮುಂದಿನ ಜನ್ಮವನ್ನ ತಳೆದಾಗ ಅದೇ ಕಾರಣಕ್ಕೋಸ್ಕರ ಪ್ರತಿಯೊಂದು ಜೀವಿಯೂ ಕೂಡ ಮರಣದ ಬಗ್ಗೆ ಭಯವನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ. ನಚ ಅನನುಭೂತ ಮರಣ ಧರ್ಮಕಸ್ಯ ಏಷಾ ಭವತಿ ಆತ್ಮಾಶೀಹಿ. ಈ ಮರಣ ಭಯ, ಹಾಗಾದ್ರೆ ಹುಟ್ಟಿದ ಮಗುವಿನಲ್ಲಿ ಮರಣ ಭಯವೇ ಇರಬಾರ್ದು, ಅಥವಾ ಯಾವುದೋ ಒಂದು ಪಶು ಪಕ್ಷಿಯಲ್ಲಿ ಮರಣ ಭಯವೇ ಇರಬಾರ್ದು. ಆದ್ರೆ ಎಲ್ಲ ಜೀವಿಯಲ್ಲೂ ಮರಣ ಭಯ ಹುಟ್ಟಿದ ಕ್ಷಣದಿಂದಲೇ ಬರ್ತದೆ. ಯಾಕಂದ್ರೆ ಅದನ್ನ ಹಿಂದಿನ ಜನ್ಮಗಳಲ್ಲಿ ಅನುಭವಿಸಿದ್ದೇವೆ. ಆ ಹಿಂದಿನ ಜನ್ಮಗಳಲ್ಲಿ ಮರಣದ ದುಃಖವನ್ನು ಅನುಭವಿಸಿದ ನಂತರ ಮರಣದ ಬಗ್ಗೆ ಭಯ ಬಂದೇ ಬರ್ತದೆ ಅಂತ ಹೇಳಿ ಇಲ್ಲಿ ಭಾಷ್ಯಕಾರರು ಹೇಳ್ತಾ ಇದ್ದಾರೆ. ಈ ಮೂಲಕ ಈ ಮರಣ ಭಯವು ಪೂರ್ವಜನ್ಮ ಸಂಸ್ಕಾರದಿಂದ ನಮಗೆ ಬಂದಿರೋದ್ರಿಂದ ಎಲ್ಲ ಜೀವಿಯಲ್ಲಿಯೂ ಮರಣ ಭಯವು ಸಾಮಾನ್ಯವಾಗಿರ್ತದೆ. ಅವನು ಮಹಾಪಂಡಿತನಾಗಿರ್ಬೋದು. ಪಂಡಿತ ಅಂದ್ರೆ ಇಲ್ಲಿ ಜ್ಞಾನದ ದೃಷ್ಟಿಯಿಂದ, ಲೌಕಿಕ ಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಅವನು ಎಷ್ಟೇ ದೊಡ್ಡ ಪಂಡಿತನಾಗ್ಬೋದು ಅಥವಾ ಪಾಮರನಾಗಿರ್ಬೋದು, ಎಲ್ಲರಲ್ಲಿಯೂ ಕೂಡ ಈ ಮರಣ ಭಯ ಅಂತದ್ದು ಸಹಜವಾಗಿದೆ.
ಏತಯಾಚ ಪೂರ್ವಜನ್ಮ ಅನುಭವ ಪ್ರತೀಯತೆ. ಇದರಿಂದ ಪೂರ್ವಜನ್ಮದ ಅನುಭವ ನಮಗೆ ಕಂಡು ಬರ್ತದೆ. ಪೂರ್ವಜನ್ಮದ ವಿಚಾರವಾಗಿ ನಾವು ಇಲ್ಲಿ ಅರ್ಥೈಸಿಕೊಳ್ಬಹುದು. ಸಚ ಅಯಂ ಅಭಿನಿವೇಶ ಕ್ಲೇಶ ಸ್ವರಸವಾಯಿ ಕ್ರಮೇಹ ಇವ ಜಾತಮಾತ್ರಸ್ಯ ಪ್ರತ್ಯಕ್ಷ ಅನುಮಾನ ಆಗಮೈಃ ಅಸಂಭಾವಿತಃ ಮರಣತ್ರಾಸಃ ಉಚ್ಛೇದ ದೃಷ್ಟ್ಯಾತ್ಮಕಃ ಪೂರ್ವಜನ್ಮ ಅನುಭೂತಂ ಮರಣ ದುಃಖಂ ಅನುಮಾಪಯತಿ. ಆದ್ದರಿಂದಲೇ ಯಂಚ ಸಚ ಅಯಂ ಅಭಿನಿವೇಶ ಕ್ಲೇಶ ಸ್ವರಸವಾಗಿ ಕ್ರಮೇಹ ಅಪಿ. ಇದೊಂದು ಅತ್ಯಂತ ಸಣ್ಣದಾದಂತಹ ಕ್ರಿಮಿಗೂ ಕೂಡ ಈ ರೀತಿಯ ಭಾವನೆ ಇರ್ತದೆ. ಮರಣದ ಬಗ್ಗೆ ಅದೃಶ್ಯವಾದಂತಹ ಅವ್ಯಕ್ತವಾದಂತಹ ಒಂದು ಭಯ ಇರುತ್ತೆ. ಕ್ರಿಮೇಹ ಅಪಿ ಜಾತ ಮಾತ್ರಸ್ಯ, ಈಗ ತಾನೇ ಹುಟ್ಟಿದ ಕ್ರಿಮಿಗೂ ಕೂಡ ಮರಣ ಭಯ ಇರ್ತದೆ. ಯಾಕೆ? ಪೂರ್ವಜನ್ಮದಲ್ಲಿ ಮರಣದ ದುಃಖವನ್ನ ಅನುಭವಿಸಿದ ಪರಿಣಾಮವಾಗಿ ಅಂತ ಭಾಷ್ಯಕಾರರು ಬರೀತಾರೆ. ಪ್ರತ್ಯಕ್ಷ ಅನುಮಾನ ಆಗಮೈಹಿ ಅಸಂಭಾವಿತ. ಇದನ್ನ ನಾವು ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ಅಥವಾ ಆಗಮ ಪ್ರಮಾಣದಿಂದಲೂ ಸಾಧ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಮರಣ ಭಯ ಯಾಕೆ ಬಂತು ಅಂತ ಕೇಳಿದ್ರೆ, ಇಲ್ಲಿ ನಾವು ಪೂರ್ವಜನ್ಮದ ಏನು ದುಃಖಾತಿಶಯವನ್ನು ಉತ್ಪನ್ನ ಮಾಡುವಂತಹ ಮರಣದಿಂದಲೇ ಈಗ ಹುಟ್ಟಿದ ತಕ್ಷಣವೇ ಮರಣ ಭಯ ಅನ್ನುವಂಥದ್ದು ಕೂಡ ನಮ್ಮ ಜೊತೆನೆ ಹುಟ್ಕೊಳ್ತದೆ. ಮರಣತ್ರಾಸಃ ಉಚ್ಛೇದ ದೃಷ್ಟ್ಯಾತ್ಮಕಃ ಪೂರ್ವಜನ್ಮ ಅನುಭೂತಂ ಮರಣ ದುಃಖಂ ಅನುಮಾಪಯತಿ. ಆದ್ದರಿಂದ ಈ ಮರಣ ದುಃಖವು ಪೂರ್ವಜನ್ಮದಲ್ಲಿ ಪ್ರತಿಯೊಂದು ಜೀವಿಯೂ ಅನುಭವಿಸಿದೆ. ಆದ್ದರಿಂದ ಹುಟ್ಟಿದ ತಕ್ಷಣವೇ ಮರಣ ಭಯವು ಹುಟ್ಟಿಕೊಳ್ತದೆ ಅಂತ ಹೇಳಿ ಭಾಷ್ಯಕಾರರು ಇದನ್ನ ಪೂರ್ವಜನ್ಮದ ಸ್ಥಾಪನೆ, ಆ ಪೂರ್ವಜನ್ಮ ಅನ್ನುವಂತಹ ವಿಷಯವನ್ನ ತರ್ಕಬದ್ಧವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಇದೊಂದು ಸಂದರ್ಭವನ್ನು ಬಳಸಿಕೊಂಡಿದ್ದಾರೆ. ಯಥಾಚ ಅಯಂ ಅತ್ಯಂತ ಮೂಢೇಶು ದೃಶ್ಯತೆ ಕ್ಲೇಶ ತಥಾ ವಿದುಷೋಪಿ ವಿಜ್ಞಾತ ಪೂರ್ವಾಪರ ಅಂತಸ್ಯ ರೂಢ. ಕೆಲವೊಂದು ಲೌಕಿಕ ದೃಷ್ಟಾಂತವನ್ನ ಇಲ್ಲಿ ನಾವು ಪರಿಶೀಲನೆ ಮಾಡಬಹುದು. ಅತ್ಯಂತ ಮೇಧಾವಿಗಳು ವೇದಾಂತ ಮುಂತಾದಂತಹ ದರ್ಶನಗಳಲ್ಲಿ ಕೃತಭೂರಿ ಪರಿಶ್ರಮರು ತಮ್ಮ ಜೀವನವನ್ನೇ ಆ ಶಾಸ್ತ್ರದ ಗ್ರಹಣೆಗೆ ಮೀಸಲಾಗಿತ್ತಂತವರು. ಇಂಥವರ ಜೀವನದ ಕೊನೆಯ ಭಾಗದಲ್ಲಿಯೂ ಕೂಡ ನಾವು ಗಮನಿಸಬಹುದು, ಅವರು ಇದರಿಂದ ಈ ಮರಣ ಭಯದಿಂದ ಸಂಪೂರ್ಣವಾಗಿ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಅಷ್ಟೊಂದು ಗಾಢವಾದಂತಹ ಪರಿಣಾಮಗಳನ್ನ ಅನೇಕ ಜನ್ಮಗಳಲ್ಲಿ ನಮಗೆ ಕೊಟ್ಟಿದೆ. ಆದ್ದರಿಂದ ಬೌದ್ಧಿಕವಾಗಿ ಒಬ್ಬ ವ್ಯಕ್ತಿಯು ಈ ವಿಚಾರಗಳನ್ನ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ರೂ ಕೂಡ ಮರಣದ ಬಗ್ಗೆ ಇರುವಂತಹ ಅವ್ಯಕ್ತ ಭಯ ಇದನ್ನ ಈಗಿನ ಜನ್ಮದಲ್ಲಿ ಅನುಭವಿಸದೇ ಇರಬಹುದು, ಸ್ವಂತವಾಗಿ ಅನುಭವಿಸದೇ ಇರಬಹುದು, ಸ್ವಯಂ ಯಾವುದೇ ಅನುಭವ ಪಡೆಯದೇ ಇದ್ರೂ ಕೂಡ ಅದರ ಬಗ್ಗೆ ಇರುವಂತಹ ಭಯವು ವಿದ್ವಾಂಸರಿಗೂ ಪಾಮರರಿಗೂ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಥಾಚ ಅಯಂ ಅತ್ಯಂತ ಮೂಢೇಶು ದೃಶ್ಯತೆ ಕ್ಲೇಶ ತಥಾ ವಿದುಷೋಪಿ ವಿಜ್ಞಾತ ಪೂರ್ವಾಪರಾಂತಸ್ಯ ರೂಢ. ಇಲ್ಲಿ ಒಂದಂಶ ಗಮನಿಸ್ಬೇಕು. ಶಾಸ್ತ್ರವನ್ನ ಓದಿದವರು ಅವ್ರಿಗೆ ಮಾತ್ರ ಇದು ಅನ್ವಯ. ಶಾಸ್ತ್ರವನ್ನ ಓದಿ ಅಥವಾ ಶಾಸ್ತ್ರದಲ್ಲಿ ಹೇಳಿರುವಂತೆ ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಿರ್ತಾರೋ ಅವರಲ್ಲಿ ಈ ಶಬ್ದವನ್ನ, ವಿದ್ವಾಂಸ ಎಂಬ ಶಬ್ದವನ್ನ ಅನ್ವಯ ಮಾಡಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಸಮಾನಾಹಿತಯೋ ಕುಶಲ ಅಕುಶಲಯೋ ಮರಣ ದುಃಖ ಅನುಭವಾತ್ ಇಯಂ ವಾಸನಾ. ಯಾಕೆ ಇವರಿಬ್ಬರಲ್ಲಿ ಸಮಾನವಾಗಿದೆ ಮರಣದ ಬಗ್ಗೆ ಭಯ ಅಂದ್ರೆ, ಪೂರ್ವಜನ್ಮಗಳಲ್ಲಿ ಆ ಎಲ್ಲ ಜೀವಿಗಳು ಕೂಡ ಈ ಮರಣ ದುಃಖವನ್ನ
ಸಮಾನವಾಗಿ ಅನುಭವಿಸುವೆ. ಆದ್ದರಿಂದ ಮರಣದ ಬಗ್ಗೆ ಎಲ್ಲರಿಗೂ ಇರುವಂತಹ ಭಯ ಅದು ಸಮಾನವಾಗಿದೆ. ಇವರು ಹೇಳಲಿಕ್ಕೆ ಹೊರಟಂತಹ ವಿಷಯ ಯಾವುದು? ಅಭಿನಿವೇಶ. ಅಭಿನಿವೇಶ ನಾಮ ಅಹಂ ಭೂಯಾಸಂ, ನಾನು ಜೀವಿಸಬೇಕು ಎಂಬಂತಹ ಭಾವನೆ. ಈ ಭಾವನೆಯು ಅಭಿನಿವೇಶ ಅಂತ ಹೇಳಿಸ್ಕೊಳ್ಪಡ್ತದೆ. ಆದ್ರೆ ಕನ್ನಡದಲ್ಲಿ ಇದನ್ನ ಸ್ವಲ್ಪ ಭಿನ್ನ ಅರ್ಥದಲ್ಲಿ ಪ್ರಯೋಗ ಮಾಡುತ್ತೇವೆ. ಇಲ್ಲಿ ಶಾಸ್ತ್ರೀಯವಾಗಿ ಅಭಿನಿವೇಶ ನಾಮ ಅಹಂ ಜೀವಾಮಿ, ಅಹಂ ಜೀವೇಯಂ, ಮಮ ಜಿಜೀವಿಷಾವರ್ತತೆ, ನಾನು ಜೀವಿಸಬೇಕು ಎಂಬಂತೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಜೀವಿಗಳಿಗೂ ಇರುವಂತಹ ಮೂಲಭೂತ ಭಾವನೆ. ಪ್ರಾಯಶಃ ಇದನ್ನ ಯಾರೊಬ್ರು ವಿದ್ವಾಂಸರು ಈ ರೀತಿಯ ವ್ಯಾಖ್ಯಾನವನ್ನ ಕೊಟ್ಟಿರ್ತಾರೆ. ಒಂದು ಮರದ ಟೊಂಗೆಯಲ್ಲಿ ಒಬ್ಬ ನೇತಾಡ್ತಾ ಇರ್ತಾನೆ. ಕೆಳಗೆ ನದಿ ಇದೆ. ಆ ನದಿಯಲ್ಲಿ ಅನೇಕ ಮಕರಗಳು ಅಥವಾ ಮೊಸಳೆಗಳು, ಆ ಮೊಸಳೆಗಳು ಬಾಯಿ ತೆರೆದು ಕಾಯ್ತಾ ಇರ್ತವೆ. ಅವ್ನು ಅವನ್ ಯಾವ ಕ್ಷಣದಲ್ಲಿ ಬೀಳ್ತಾನೋ ಅವನನ್ನ ತಿನ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತವೆ. ಆ ಮರದ ತೊಂಗೆಯ ಮೇಲೆ ನೇತಾಡ್ತಿರುವಂತಹ ಈ ಮನುಷ್ಯ ಅಲ್ಲಿ ಒಂದು ಸಣ್ಣ ಜೇನು ಹನಿ ಅವನ ಕಣ್ಣಿಗೆ ಬೀಳುತ್ತೆ. ಅದ್ರ ಬಗ್ಗೆ ಅವನಿಗೆ ಆಸೆ ಇರ್ತದೆ. ಆ ಮರದ ತೊಂಗೆಯು ಕೂಡ ಯಾವುದೇ ಕ್ಷಣದಲ್ಲೂ ಮುರಿದು ಬೀಳುವಷ್ಟು ಅರ್ಧ ಭಾಗ ಮುರಿದು ಹೋಗಿರ್ತದೆ. ಆದ್ರೂ ಕೂಡ ಅವನಿಗೆ ಒಂದು ಸಣ್ಣ ಆಸೆ ಆ ಜೇನಿನ ಬಗ್ಗೆ ಇರ್ತದೆ ಅಂತ ಹೇಳಿ ಚಿತ್ರರೂಪದಲ್ಲಿ ಮತ್ತು ವ್ಯಾಖ್ಯಾನದಲ್ಲಿ ಅನೇಕರು ಈ ರೀತಿ ವರ್ಣನೆ ಮಾಡಿರ್ತಾರೆ. ಅದರಲ್ಲಿ ಇನ್ನೂ ಅನೇಕರು ಇನ್ನು ಹಾವಿನ ಭಾಗವನ್ನು ಜೋಡಿಸ್ತಾರೆ, ಇನ್ನು ಕೆಲವೊಂದು ಅಂಶಗಳನ್ನು ಜೋಡಿಸ್ತಾರೆ. ಒಟ್ಟು ತಾನು ಜೀವಿಸಬೇಕು ಎಂಬಂತಹ ಹಂಬಲ ಕೊನೆಯ ಕ್ಷಣದವರೆಗೂ ಎಲ್ಲ ಮನುಷ್ಯನಿಗೂ ಇರ್ತದೆ. ಆದ್ರೆ ಯೋಗಿ ಆದಂಥವನಿಗೂ ಆ ಜೀವನ ಎಂಬಂತಹ ಇತರ ಜೀವನದ ಬಗ್ಗೆ ಇರುವಂತಹ ಅಭಿನಿವೇಶವನ್ನ ತನ್ನ ಸಾಧನೆಯ ಮೂಲಕ ಅವನು ಮೀರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಅವಿದ್ಯೆಯು ಅವಿದ್ಯೆ ಅವನಲ್ಲಿ ಕಡಿಮೆ ಆಗ್ತಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಗಳು ಕೂಡ ಕ್ರಮವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದರಲ್ಲಿ ನಾವು ಅನ್ಯಥಾ ಗ್ರಹಣೆ ಮಾಡಬಾರ್ದು. ಅಂದ್ರೆ ಅವನು ಜೀವನದ ಪರಾಂಗುಖನಾಗಿದ್ದಾನೆ, ಜೀವನ ವಿಮುಖನಾಗಿದ್ದಾನೆ, ಈ ರೀತಿಯ ಯೋಚನೆ ಮಾಡಬಾರ್ದು. ಬದಲಾಗಿ ಅವನು ಅವಿದ್ಯೆಯನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸಾಧನೆಯ ಮೂಲಕ. ಅವಿದ್ಯೆಯನ್ನ ಗೆಲ್ಲುವಂತಹ ಪ್ರಯತ್ನದಲ್ಲಿ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಗಳು ತಂತಾನೆ ಕಮ್ಮಿ ಆಗ್ತಾ ಹೋಗ್ತದೆ. ಆಗ ಶರೀರ ಬೇರೆ ಮತ್ತು ಆತ್ಮ ಬೇರೆ ಅಥವಾ ಪ್ರಕೃತಿ ಬೇರೆ ಪುರುಷ ಬೇರೆ ಎಂಬಂತಹ ಆನುಭವಿಕ ಜ್ಞಾನ ಅವನಿಗುಂಟಾಗ್ತದೆ. ಆನುಭವಿಕ ಜ್ಞಾನ ಉಂಟಾದ ಮೇಲೆ ಈ ಶರೀರವು ಈ ಜನ್ಮದಲ್ಲಿ ನನಗೆ ಸಿಕ್ಕಂತಹ ಒಂದು ಉಪಕರಣ ಎಂಬಂತಹ ಭಾವನೆಯನ್ನ ಅವನು ಧರಿಸ್ತಾನೆ. ಹೇಗೆ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೋ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ತಥಾ ಅನ್ಯಾನಿ ಸಂಯಾತಿ. ಅವನು ಹೇಗೆ ನಾವು ಒಂದು ಶರ್ಟನ್ನ, ಕೊಳೆಯಾದಂತಹ ಶರ್ಟನ್ನ ಅಥವಾ ನಮ್ಮ ವಸ್ತ್ರವನ್ನ, ಅಂಗವಸ್ತ್ರವನ್ನ ತೆಗೆದು ಬೇರೆ ಶುಭ್ರ ಅಂಗವಸ್ತ್ರವನ್ನು ಧರಿಸ್ತೇವೋ, ಅದೇ ರೀತಿ ಪ್ರತಿಯೊಂದು ಜೀವಿಯೂ ಕೂಡ ಆ ಜೀವನ ಚಕ್ರ ಮುಗಿದ ನಂತರ ಹೊಸ ದೇಹವನ್ನ ಪ್ರವೇಶ ಮಾಡಿ ಹೊಸ ಜೀವನವನ್ನ ತೊಡಗಿಕೊಳ್ತಾನೆ, ಹೊಸ ಜೀವನಕ್ಕೆ ತೊಡಗಿಕೊಳ್ತಾನೆ ಅಂತ ಹೇಳಿ ಅಲ್ಲಿ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಸೊ ಕರ್ಮ ಸಿದ್ಧಾಂತ, ಪುನರ್ಜನ್ಮ ಇವೆರಡೂ ಕೂಡ ಪರಸ್ಪರ ಸಂಬಂಧಪಟ್ಟಂತಹ ವಿಚಾರಗಳು. ಈ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತೆ ಎಡ್ಗರ್ ಕೇಸಿ ಅಂತ ಹೇಳಿ ನೀವು ಹೇಳಿರಬಹುದು. ಎಡ್ಗರ್ ಕೇಸಿ ಅನ್ನೋನು ಇದಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಕೇಸುಗಳನ್ನ ಅವನು ಆಯಾ ವ್ಯಕ್ತಿಗಳ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನೇ ಹೇಳಿ ಅವುಗಳಿಂದ ಈಗಿನ ದೋಷಗಳು ಅಥವಾ ಈಗಿನ ಸಮಸ್ಯೆಗಳು
ಹೇಗೆ ಅವುಗಳಿಂದ ಪ್ರಭಾವಿತವಾಗಿರುತ್ತವೆ ಮತ್ತು ಅದನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಅನೇಕ ಪರಿಹಾರ ಉಪಾಯಗಳನ್ನು ಕೊಟ್ಟಿದ್ದ ಅಂತ ಹೇಳಿ ಉಲ್ಲೇಖನ ನೋಡ್ತೇವೆ. ಸ್ವಾಮಿ ಜಗದಾತ್ಮಾನಂದರು ಅಂತ ಕಾಣ್ತದೆ. ಪುಸ್ತಕ ಬಾಳಿಗೊಂದು ನಂಬಿಕೆ ಅಲ್ಲ, ಬಾಳಿಗೊಂದು ನಂಬಿಕೆ ಅಲ್ಲ, ಬಾಳಿಗೊಂದು ನಂಬಿಕೆ ಇವ್ರದ್ದು DVG ಅವ್ರದ್ದು. ಬದುಕಲು ಕಲಿಯಿರಿ, ರೈಟ್. ಆ ಬದುಕಲು ಕಲಿಯಿರಿ ಅನ್ನುವಂತಹ ಪುಸ್ತಕದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ. ಆ ಬದುಕಲು ಕಲಿಯಿರಿಯಲ್ಲಿ ಹೀಗೆ ಈ ಪೂರ್ವಜನ್ಮದ ವಿಚಾರವಾಗಿ ಮತ್ತು ಪುನರ್ಜನ್ಮ, ಬರೀ ಪೂರ್ವಜನ್ಮ ಮಾತ್ರ ಅಲ್ಲ, ಪುನರ್ಜನ್ಮವೂ ಕೂಡ ಇದೆ ಎಲ್ಲ ಜೀವಿಗಳಿಗೂ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ತುಂಬಾ ಕೇಸ್ ಸ್ಟಡೀಸ್ ಅನ್ನ ಅವರು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಬದುಕಲು ಕಲಿಯಿರಿ ಜಗದಾತ್ಮಾನಂದರು ಅಂತ ಕಾಣುತ್ತಲ್ವಾ ಸರ್? ಹೌದು ಹೌದು ಹೌದು. ಅದೇ ಪುಸ್ತಕದಲ್ಲಿ ಎಡ್ಗರ್ ಕೇಸಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ಈ ಮರಣ ಭಯ ಅನ್ನುವಂಥದ್ದು ಸಹಜ, ಇದು ಒಂದು ಕ್ಲೇಶ. ಈ 4 ಕ್ಲೇಶಗಳು, ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶಗಳು ಕೂಡ ಅವಿದ್ಯೆಗೆ ಅನುರೂಪವಾಗಿ ಇರ್ತದೆ. ಇಷ್ಟು ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿ ಈ ಭಾಗದ ಚರ್ಚೆಯನ್ನ ಪರ್ಯವಸಾನಗೊಳಿಸಿದೆ. ಮಂಗಲದೊಂದಿಗೆ ಸಮಾಪನೆ ಮಾಡೋಣ. ಓಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ರೂಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್, ಅದು C2 C1 ಟೆಸ್ಟ್ ಬಗ್ಗೆ ಯಾವ್ದಾದ್ರು ಒಂದು ಡೇಟ್ ಅನ್ನ ನೀವು ಒಂದ್ ಸ್ವಲ್ಪ ಮುಂಚಿತವಾಗಿ ನನಗೆ ತಿಳಿಸಿದ್ರೆ ಅನುಕೂಲ. ಓಕೆ, ಅದೊಂದು ಫೈನಲೈಸ್ ಮಾಡ್ಕೊಂಡು. ಇನ್ನು ಆರೋಗ್ಯ ಇಲ್ಲ ಅಂತಂದ ಅವನೇನೋ ನಿನ್ನೆ ಕೇಳಿದ್ದೆ. ಆಗ್ಲಿ ಅರ್ಜೆಂಟ್ ಏನಿಲ್ಲ. ಈ ಇನ್ನೊಂದು 2ನೇ ವಾರ ಅಥವಾ 3ನೇ ವಾರದಲ್ಲಿ 14ನೇ ತಾರೀಕು ನಂತರ, ಸಾಮಾನ್ಯವಾಗಿ 2 ವೀಕ್ಸ್ ಅಂತೂ ಒಂದ್ ಸ್ವಲ್ಪ ರೆಸ್ಟ್ ಇದೆಲ್ಲ ಕೇಳ್ತಾರೆ. ಸಾಮಾನ್ಯವಾಗಿ 14ನೇ ತಾರೀಕು ನಂತರ ಆ ವಾರದಲ್ಲಿ 14ರಿಂದ 19 ಆ ವಾರದಲ್ಲಿ ಒಂದು ಸೆಮಿನಾರು ಮತ್ತು ಈ ಟೆಸ್ಟ್, ಅದನ್ನೊಂದನ್ನ ಫೈನಲೈಸ್ ಮಾಡ್ತೀನಿ. ನಾನಿವತ್ತು ನಿಮ್ಮ ಗ್ರೂಪ್ ಅಲ್ಲೂ ಹಾಕ್ತೇನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆಗ್ಬೋದಲ್ಲ ಸರ್? 14ರಿಂದ 19 ಒಳಗೆ ಮೊದಲು ಒಂದು ಸೆಮಿನಾರ್ ಇಟ್ಕೊಂಬೋಣ, ಒಂದ್ಸಲ ರಿವಿಷನ್ ಆದಂಗೂ ಆಗುತ್ತೆ. ತದನಂತರದಲ್ಲಿ ಟೆಸ್ಟ್ ಇಟ್ಕೊಳ್ಳೋಣ. ಸೆಮಿನಾರ್ಗೆ ಯಾವ ವಿಷಯ ಅನ್ನೋದನ್ನು ಒಂದು ಫೈನಲೈಸ್ ಮಾಡ್ಕೊಳ್ಳಿ ಸರ್. ಓಕೆ. ಆ ಗ್ರೂಪ್ ಅಲ್ಲೇ ಹಾಕಿದ್ರೆ ಅದಕ್ಕೆ ತಕ್ಕಂತೆ ಉಳಿದವರು ಅಂದ್ರೆ ಸಾಗರ ಅವನು ಆ ವಿಷಯ ಯಾವ ವಿಷಯ ಅವನಿಗೆ ನೀವು ತಗೊಳ್ತಾರೋ ಅದ್ ಬಿಟ್ಟು ಇನ್ನೊಂದು ವಿಷಯವನ್ನ ಅವ್ನು ತಗೊಳ್ಳಿಕ್ಕೆ ಆಗ್ತದೆ. ಆಗ್ಬೋದಲ್ಲ ಸರ್? ಓಕೆ ಸರ್. 14 ಹಾಗಾದ್ರೆ ನಿಮ್ಮ ಸೆಮಿನಾರ್ ಇಟ್ಕೊಂಡ. ಓಕೆ. 14ಕ್ಕೆ ಒಂದು ಅರ್ಧ ಗಂಟೆಯ ಪ್ರೆಸೆಂಟೇಶನ್. ಅರ್ಧ ಗಂಟೆ ಪ್ರೆಸೆಂಟೇಶನ್ ಆದ ನಂತರದಲ್ಲಿ ಒಂದು ಅರ್ಧ ಗಂಟೆ ಚರ್ಚೆ. ಸ್ವಲ್ಪ ನೀವಿಬ್ಬರೇ ಇರೋದ್ರಿಂದ ಇಡೀ ಮೊದಲನೇ ಅಧ್ಯಾಯವನ್ನ ಒಂದು ಅರ್ಥದಲ್ಲಿ ಅರ್ಧ ಭಾಗ ನೀವು, ಇನ್ನೊಂದು ಅರ್ಧ ಭಾಗ ಅವನು, ಆ ರೀತಿ ವಿಭಾಗ ಮಾಡ್ಕೊಳ್ಬಹುದು ಅಂತ ಕಾಣುತ್ತೆ. ಸೊ ಇಡೀ ಅಧ್ಯಾಯದ ಒಂದು ಪೂರ್ಣ ಚರ್ಚೆ ಆಗ್ಬೋದು. ನೋಡೋಣ ಅವನು ಏನ್ ಮಾಡ್ತಾನೆ ಅಂತ. ಸೊ ನೀವಿಬ್ರು ಒಂದು ಡಿಸೈಡ್ ಮಾಡ್ಕೊಂಡ್ರೆ 14 ನಿಮ್ಮ ಪ್ರೆಸೆಂಟೇಶನ್, ಅದಾದ್ಮೇಲೆ ಚರ್ಚೆ. 15 ಸಾಗರ್ ಪ್ರೆಸೆಂಟೇಶನ್, ಅದಾದ್ಮೇಲೆ ಚರ್ಚೆ. 16ನೇ ತಾರೀಕು ನಾವು C1 ಟೆಸ್ಟ್ ಇಟ್ತೀವಿ. ಓಕೆ ಸರ್. ಫೈನ್ ಸರ್. ಓಕೆ, ಧನ್ಯವಾದ. ಧನ್ಯವಾದ.